ಐ ಥಿಂಕ್ ಹುಡ್ದಾಗಿಂದ Yes. ಪ್ಲೀಸ್ ಕಟ್ ದಟ್ ಓಕೆ ಒಂದ್ಸತಿ ಶುರು ಮಾಡಿದ್ರೆ ಬಿಡಲ್ಲ ಅಷ್ಟೇ. ಒಂಥರ ಹುಚ್ಚು ಅದು. ಹೌಸ್ ದ ಎಕ್ಸ್ಪೀರಿಯನ್ಸ್? 3 ವರ್ಷ ಏನೇನೋ ಅಲಾಟ ಪಾಲ ಹೊಡ್ಕೊಂಡು ಅದು ಇದು. ನಾಟಕ ಅಂದ್ರೆ ಬರೀ ಬಂದು ಆಕ್ಟ್ ಮಾಡೋದು. ಐ ಗಾಟ್ ದ ಟೇಸ್ಟ್ ಆಫ್ ಇಟ್ ಫಾರ್ ದ ಫಸ್ಟ್ ಟೈಮ್. ಐ ವಾಸ್ ವೆರಿ ಶೈ. ಈ ಒಂದು ನಾಟಕದಲ್ಲೂ ನಾನಿದ್ದೆ. ಅಯ್ಯೋ ಎಷ್ಟು ಬಯಸ್ಕೊಂಡಿದೀವಿ ನಾವೆಲ್ಲ. ನನಗ್ ವರ್ಕ್ ಆಗಿದೆ. ನಾನು ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಎಳೆ ಬರುತ್ತೆ ಮನಸ್ಸಿನಿಂದ. ನಾನು ನನ್ನ ಫ್ರೆಂಡು ನಿದ್ದೆ ಮಾಡ್ತಾ ಇದ್ವು ಏನೋ. ಐ ಫೀಲ್ ಆ ಒಂದು ಪಾಯಿಂಟ್ ಅಲ್ಲಿ ನನ್ನ ಮೆಚುರಿಟಿ ಎಷ್ಟಿತ್ತೋ ಅದಕ್ಕೆ ತಕ್ಕಂಗ್ ಮಾಡಿದೆ. ಸೊ ನ್ಯಾಚುರಲ್. ನೆವರ್ ಥಾಟ್ ತುಂಬಾ ಆಗ್ತಿರೋದು ಉಂಟಾ? ಐ ಕುಡ್ ಜಸ್ಟ್ ಸಿ ಯು ದೇರ್. ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ನಮ್ಮ ಅತಿಥಿಯಾಗಿ ಬಂದಿರೋರು ಸಿರಿ ರವಿಕುಮಾರ್. ವೆಲ್ಕಮ್ ಟು ದ ಶೋ. ಹಲೋ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಥ್ಯಾಂಕ್ ಯು. ವೆರಿ ಕ್ವಿಕ್ಲಿ, ಹಾ. ಓಕೆ, ಗ್ರೀನ್ ರೂಮ್ ಗುಟ್ಟುಗಳು ಒಂದಷ್ಟು ಗುಟ್ಟುಗಳನ್ನ ರಟ್ ಮಾಡೋಣ. ಓಕೆನಾ? Okay. ಸಿರಿ ಯಾವಾಗ ನಾಟಕ ಶುರು ಮಾಡಿದ್ದು, ಯಾಕೆ? ಐ ಥಿಂಕ್ ಹುಡ್ದಾಗಿಂದ. ಸೊ ನ್ಯಾಚುರಲ್. ಓಕೆ, ಸೊ ಆಕ್ಚುಲಿ 2007 ಹಾಗೆ BLT ಅವರು, ಬ್ಯಾಂಗ್ಳೂರ್ ಲಿಟರ್ ಥಿಯೇಟರ್ ಅವರು ಈ ಮಕ್ಕಳ ನಾಟಕ ಎಲ್ಲ ಮಾಡಿಸ್ತಾ ಇದ್ರು. ವಿಜಯ್ ತೆಂಡೂಲ್ಕರ್ ಅವರು. ಓಕೆ. ಸೊ ನನ್ನ ಫ್ರೆಂಡ್ ಪೂರ್ಣಿಮಾ ಸುಕುಮಾರ್ ಅಂತ, ಅವಳು ಸೆಟ್ ಡಿಸೈನ್ ಮಾಡ್ತಾ ಇದ್ಲು. ಓಕೆ. ಆಗ ನಾವು ಜಸ್ಟ್ ಫ್ರೆಂಡ್ಸ್ ಎಲ್ಲ ಆಗಿದ್ವಿ. ಅವಳು ತುಂಬಾ ದೂರದಲ್ಲಿದ್ಲು, ಸಂಜಯ್ ನಗರ ಆ ತರ. ರಂಗಶಂಕರಕ್ಕೆ ಹತ್ರ ಆಗತ್ತೆ ಅನ್ಬಿಟ್ಟು, ಅಂದ್ರೆ ನಾಟಕಗಳೆಲ್ಲ ಸ್ವಲ್ಪ ಹೆಚ್ಚಾಗಿ ಸೌತ್ ಬ್ಯಾಂಗ್ಳೂರಲ್ಲಿ ನಡೀತಿದ್ರಿಂದ ನಾನು ಬನಶಂಕರಿಲಿ ಇರ್ತಿದ್ವಿ. ಅವಳು ನಾನು ನಿಮ್ಮ ಮನೇಲಿ ಇರ್ತೀನಿ ಸ್ವಲ್ಪ ದಿನ, ನಂಗೆ ಹೋಗಿ ಬರಕ್ ಹತ್ರ ಆಗತ್ತೆ. ಅಂಡ್ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಐ ಸೆಡ್ ಯಾ ಶ್ಯೂರ್, ಪ್ಲೀಸ್ ಪ್ಲೀಸ್ ಬಾ ಅಂತ. ಸೊ ಒಂದಿನ ಈ ತರ ಬಾ, ನೀನು ಏನ್ ಮಾಡ್ತಿದ್ಯಾ, ಕರ್ಕೊಂಡು ಹೋಗ್ತೀನಿ ರಿಹರ್ಸಲ್ಗೆ ಅಂತ ಹೋದ್. ಸೊ ಅಲ್ಲಿ BLT ಇದು ರಿಹರ್ಸಲ್ ನಡೀತಿದ್ದಾಗ ಅವರು, ನಾನು ಇವಳು ಕುತ್ಕೊಂಡಿದ್ವಿ ಜೊತೆಗೆ. ಇವಳು ಸೆಟ್ ಮಾಡ್ತಿದ್ಲಲ್ಲ, ನಮ್ಗಿಬ್ರು ಹುಡುಗಿರ್ಬೇಕು ಪಾಸಿಂಗ್ ಇಲ್ಲಿಂದ ಅಲ್ಲಿ ಹೋಗಕ್ಕೆ, ಬನ್ನಿ 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 ಅಂತ ಸುಮ್ನೆ ಹೇಳದ್ಬಿಟ್ರು. ಸೊ ಇಟ್ ವಾಸ್ ಸೋ ಫನಿ. ಯಾಕಂದ್ರೆ ನಾನು ಏನ್ ಮಾಡ್ತಾ ಇದೀನಿ ಇಲ್ಲಿ, ಏನ್ ಮಾಡಿಸ್ತಾ ಇದಾರೆ ಏನೋ ಬರೀ ರಿಹರ್ಸಲ್ಗೆ ಅನ್ಸತ್ತೆ ಅಂತ ನೋಡಿದ್ರೆ, ಇಲ್ಲ ಶೋಗೂ ಕರೆದ್ಬಿಟ್ಟಿದ್ರು. ಹ್ಯಾಂಡ್ ಮೇಡನ್, ರಿವರ್ ಮೇಡನ್ ಅಂತ ಸುಮ್ನೆ ಈ ತರ ನದಿ ತರ ಹಿಂಗ್ ಇಲ್ಲಿಂದ ಇಲ್ಲಿ ಆ ಕಡೆ ಪಾಸಿಂಗ್, ಅಲ್ಲಿಂದ ಈ ಕಡೆ ಪಾಸಿಂಗು. ಈ ಕ್ರೌಡ್ ಇರುತ್ತಲ್ಲ, ಆದ್ರೆ ಜನ ಎಲ್ಲ ಹಿಂಗ್ ಮಾತಾಡೋದು, ಏನೇನೆಲ್ಲ ಕೆಟ್ಟ ಮಾತುಗಳು, ಜೋಕ್ಸ್ ಗಳೆಲ್ಲ ಆಡ್ತಾ ಇದ್ರು. ನಾನು ಶಾಮಿಲ್ ಆಗ್ಬಿಟ್ಟಿದ್ದೆ ಅದೇ. ಸೊ ಮೈ ಫಸ್ಟ್ ಎವರ್ ಸ್ಟೇಜ್ ಮೇಲೆ ಇದ್ದಿದ್ದು ಆ ತರ, ತುಂಬಾ ಬೈ ಚಾನ್ಸ್. ಸುಮ್ನೆ ಏನೋ ರಿಹರ್ಸಲ್ ಬಾ ಅಂತ ಕರ್ಕೊಂಡು ಹೋಗಿದ್ದವಳು. ಸೊ ಅದನ್ನೇನೆ ಆ ನಾಟಕನ ಕನ್ನಡದಲ್ಲಿ ದೀಪ್ತಿ ಶೇಖರ್ ಮಾಡಿದ್ರು, ಅಪಕಾರಿ ಅಂತ. ಅನ್ಗ್ರೇಟ್ಫುಲ್ ಮ್ಯಾನ್ ಅಂತ ಒಂದು ನಾಟಕ ಇದ್ದಿದ್ದು, ಪಂಚತಂತ್ರ ಟೇಲ್ಸ್. ಅದನ್ನ ಕನ್ನಡದಲ್ಲಿ ಅಪಕಾರಿ ಅಂತ ದೀಪ್ತಿ ಶೇಖರ್ ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಮಾಡಿದ್ರು. ಅದ್ರಲ್ಲಿ ಒಂದು ರಾಣಿ ಪಾತ್ರ ಮಾಡಿದ್ದೆ. ಸೊ ಹಾಗೆ ಆಮೇಲೆ ರಂಗಶಂಕರ್ ಅದೊಂದು ಬ್ಯಾಕ್ ಸ್ಟೇಜ್ ಕೆಲಸ ಇತ್ತು. ಇವಳೇನೆ ಎಲ್ಲಾ ಕಡೆ ನಾನು ಹೇಳ್ಕೊಂಡು ಹೋಗ್ತಿದ್ದು. ಸೊ ಬ್ಯಾಕ್ ಸ್ಟೇಜ್ ಮಾಡಿದೆ. ಸ್ಲೋಲಿ ಲೈಕ್ ಐ ಥಿಂಕ್ 2-3 ಇಯರ್ಸ್ ಈ ತರ ಏನೇನೋ ಚಿಕ್ಕ ಪುಟ್ಟ ಮಾಡ್ತಾ 2010 ನಲ್ಲಿ ಪ್ರಕಾಶ್ ಬೆಳವಾಡಿ ಒಂದು ನೆಸೆಸರಿ ಟಾರ್ಗೆಟ್ಸ್ ಅಂತ ಒಂದು ನಾಟಕ ಮಾಡಿಸ್ತಿದ್ರು, ಆಲ್ ವಿಮೆನ್ ಕಾಸ್ಟ್. ಸೊ ಬಿಫೋರ್ ವಿ ಗೋ ದೇರ್, ನೆಸೆಸರಿ ಟಾರ್ಗೆಟ್ಸ್ ಹೋಗಕ್ಕಿಂತ ಮುಂಚೆ ಇದು ಮಾಡಿದಾಗ ನಿಮ್ ಮನೆಯಲ್ಲಿ ಬೇಸಿಕಲಿ, ಐ ಆಮ್ ಶ್ಯೂರ್ ಎಲ್ರ ಮನೆಯಲ್ಲೂ ಇದು ಇರುತ್ತೆ, ಬಟ್ ಮೋಸ್ಟ್ ಆಫ್ ದೆಮ್ ನಿಮ್ಮ ಮನೆಯಲ್ಲಿ ಏನೋ ನಾಟಕ ಮಾಡ್ತೀಯಾ ಅನ್ನೋದೇನಾದ್ರೂ ಎಕ್ಸ್ಪ್ರೆಷನ್ ಇರ್ಲಿಲ್ಲ. ಯಾಕೆಂದ್ರೆ ನಮ್ ತಂದೆ ನಾಟಕ ಮಾಡೋರು ಅವ್ರ ಚಿಕ್ಕ ವಯಸ್ಸಲ್ಲಿ, ತಾಯಿ ಕೂಡ. ಸೊ ಅಪ್ಪ ಚಿಕ್ಕ ವಯಸ್ಸಲ್ಲಿ ನಾಟಕ ಮಾಡ್ತಿದ್ರು. ಯಾರು ಮೇಕಪ್ ನಾಣಿ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ. ಸೊ ಅವರು ಒಂದು ಮೇ ಬಿ 10-12 ಇಯರ್ ಓಲ್ಡ್ ಬಾಯ್ ಆಗಿದ್ದಾಗಿಂದಾನು ಅವ್ರ ಮನೆಗೆ ಹೋಗಿ, ಗ್ರೀನ್ ರೂಮ್ ಹೋಗಿ ರಿಹರ್ಸಲ್ ಮಾಡೋದು, ನಾಣಿ ಅವ್ರ ಜೊತೆ ಕೆಲಸ ಮಾಡೋದು, ಪ್ಲಸ್ ಬೇರೆ ಬೇರೆ ನಾಟಕಗಳೆಲ್ಲ ಮಾಡೋರು. ಆಮೇಲೆ ನಮ್ ತಾಯಿ ಕೂಡ ನಾಟಕಗಳು ಮಾಡೋರು. ಸೊ ಅವರು ಯಾವಾಗ ಅವರು BSNL ಅಲ್ಲಿ ಕೆಲಸ ಮಾಡ್ತಿದ್ರು. ಸೊ ಈ ಕಂಪನಿ ನಾಟಕಗಳೆಲ್ಲ ಆಗೋದಲ್ಲ, ಅಂದ್ರೆ ಕಂಪನಿ ನಾಟಕಗಳೆಲ್ಲ BSNL, ಬೆಮ್ಮೆಲ್ ಇವ್ರುಗಳೆಲ್ಲ
ನಾಟಕಗಳು ಮಾಡೋರಲ್ಲ. ಸೊ ಅಲ್ಲಿವರೆಗೂ ಅವ್ರು ಮಾಡ್ತಿದ್ರು. ಆಮೇಲೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಕೇಮ್ ಅಪ್ ಅಂಡ್ ಅವ್ರಿಬ್ರು ಬಿಟ್ಬಿಟ್ರು. ಓಕೆ ಆದ್ರೆ ನನ್ಗೆ ಯಾವಾಗ್ಲೂ ಹೇಳೋರು, ನಾಟಕ ಒಂದ್ಸತಿ ಮಾಡಿದ್ರೆ ಬಿಡಲ್ಲ ಯಾರು, ಅದೊಂಥರ ಹುಚ್ಚು ಅದು, ನೀನ್ ಹೋಗ್ತಾ ಇದ್ಯಾ, ನೀನ್ ಬೇರೆನೂ ಎಲ್ಲ ಮಾಡ್ಬೇಕು, ಇದೊಂದೇ ಅಲ್ಲ, ಅರ್ಥ ಆಯ್ತಾ ಅಂತ ನನಗೆ ಹೇಳೋರು. ಸೊ ದೇವರ್ ನಾಟ್ ಅಗೇನ್ಸ್ಟ್ ಇಟ್, ದೇವರ್ ಲೈಕ್ ಒಂದ್ಸತಿ ಶುರು ಮಾಡಿದ್ರೆ ಬಿಡಲ್ಲ ಅಷ್ಟೇ ಅನ್ನೋದೊಂದು ಹೇಳೋರು ಯಾವಾಗ್ಲೂ. ಓಕೆ ಓಕೆ ನಾವ್ ಲೆಟ್ಸ್ ಕಮ್ ಬ್ಯಾಕ್ ಟು ನೆಸೆಸರಿ ಟಾರ್ಗೆಟ್ಸ್. ಸೊ ಆಫ್ಟರ್ ಆಲ್ ದಟ್ ಅಲ್ವಾ, ಒಂದ್ 2-3 ವರ್ಷ ಏನೇನೋ ಅಲಾಟಪಾಲ್ ಹೊಡ್ಕೊಂಡು ಅದು ಇದು ಬ್ಯಾಕ್ ಸ್ಟೇಜ್ ಅದೆಲ್ಲ ಮಾಡ್ಕೊಂಡು ನೆಸೆಸರಿ ಟಾರ್ಗೆಟ್ಸ್ ಅಂತ ಈವೆಂಟ್ಸ್ಲರ್ದು ಆಲ್ ವಿಮೆನ್ ಕಾಸ್ಟ್ ಮಾಡ್ತಿದ್ರು. ಓಕೆ ನನ್ಗೆ ಬಾಲಾಜಿ ಮನೋಹರ್ ಇಸ್ ಅ ವೆರಿ ಗುಡ್ ಫ್ರೆಂಡ್. ಅವರು ಹೇಳಿದ್ದು ಈ ತರ ನಡೀತಿದೆ, ಬಾ ರೀಡಿಂಗ್ಗೆ ಅಂತ. ಸುಚಿತ್ರ ಪಕ್ಕದ ರೋಡೆ ನಮ್ಮನೆ. ಓಕೆ ಸೊ ಇಲ್ಲೇ ರೀಡಿಂಗ್ ಆಗ್ತಿದೆ ಬಸವನಗುಡಿಲಿ, ಅಲ್ಲಿ ಇಲ್ಲ ಬಾ ಅಂತ. ಸೊ ನಾನ್ ಹೋದೆ. ಸೊ ಅದೊಂಥರ ಹೇಗೆ ಅಂದ್ರೆ, ಕೊನೆಗೆ ಇನ್ನೇನ್ ನಾಟಕಕ್ಕೆ 4 ದಿನ ಇದೆ ಅನ್ನೋವರೆಗೂ ನಂದು ಬ್ಲಾಕೇ ಆಗಿರ್ಲಿಲ್ಲ. ಸೊ ನಾನು ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಬಟ್ ಐ ಥಿಂಕ್ ಮೈ ಫಸ್ಟ್ ಎವರ್ ಲೈಕ್ ಅ ಸೀರಿಯಸ್ ಪ್ಲೇ, ಲೈಕ್ ಡೂಯಿಂಗ್ ಅ ರೋಲ್ ವಾಸ್ ವಿತ್ ಪ್ರಕಾಶ್. ಅವರು ಎಷ್ಟು ಚೆನ್ನಾಗಿ ಬ್ಲಾಕ್ ಮಾಡಿದ್ರು, ನನ್ಗೆ ಈಗ್ಲೂ ಕಣ್ಣು ಕಟ್ಟದಾಗಿದೆ. ಅದು ನನ್ನ ಮೊದಲನೇ ಪರ್ಫಾರ್ಮೆನ್ಸ್ ತುಂಬಾ ಪವರ್ಫುಲ್ ಆಗಿತ್ತು, ಟು ಗಿವ್ ಮಿ ಅ ರೋಲ್ ಲೈಕ್ ದಟ್ ಅಂಡ್ ಟು ಬಿ ಆಕ್ಟಿಂಗ್ ವಿತ್ ಹಿಮ್ ಲೈಕ್ ದಟ್. ಸೊ ಐ ವುಡ್ ಸೇ ಪ್ರಾಪರ್ಲಿ ಶುರುವಾಗಿದ್ದು 2010 ಇಂದ. ಓಕೆ ಓಕೆ ಸೊ ಪ್ರಕಾಶ್ ಬೆಳವಾಡಿ ಇಸ್ ಅ ವೆರಿ ಬಿಗ್ ನೇಮ್. ಅವರ ಡೈರೆಕ್ಷನ್ ಅಲ್ಲಿ ಮೊದಲನೇ ಸಲ ನೀವು ಆಕ್ಟ್ ಮಾಡ್ಬೇಕಾದ್ರೆ ವಾಟ್ ಡಿಡ್ ಯು ಫೀಲ್ ಲೈಕ್? ಐ ವಾಸ್ ವೆರಿ ನರ್ವಸ್. ನಾನು ಪ್ರತಿ ರಿಹರ್ಸಲ್ಗೂ ಒಂಥರ ಸ್ಟೇಜ್ ಮೇಲೆ ಫಸ್ಟ್ ಡೇ ಹೇಗೆ ಹೋಗ್ತಾರಲ್ಲ ಆ ತರ ಭಯ ಆಗೋದು ನನಗೆ. ಯಾಕಂದ್ರೆ ಐ ಡೋಂಟ್ ನೋ ದ ಲ್ಯಾಂಗ್ವೇಜ್ ಅಲ್ವಾ, ಆದ್ರೆ ಆಫ್ ಥಿಯೇಟರ್, ವಾಟ್ ಇಸ್ ಇಟ್ ಅನ್ನೋದು, ಅದು ಒಂದ್ ಸ್ವಲ್ಪ ತುಂಬಾ ಅಪ್ರಿಹೆನ್ಸಿವ್ ಆಗಿರ್ತಿದ್ದೆ ನಾನು. ಆದ್ರೆ ಅವರು ಆ ಕೊನೆ 4 ದಿನದ ಮುಂಚೆ ಅವರು ಯಾಕೆ ಅಷ್ಟು ದಿನ ಅದು ರೀಡಿಂಗು ಮಾಡಿಸ್ತಿರ್ಲಿಲ್ಲ, ಬ್ಲಾಕಿಂಗು ಮಾಡಿಸ್ತಿರ್ಲಿಲ್ಲ ಅಂದ್ರೆ, ಅಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಸೀನ್ ಅಂಡ್ ಕ್ಯಾರೆಕ್ಟರ್ ಆಲ್ಸೋ. ಅದರಲ್ಲಿ ಈ ಒಂದು ಹೆಂಗಸಿಗೆ, ಅದು ರೆಫ್ಯೂಜಿ ಕ್ಯಾಂಪ್ ಅಲ್ಲಿ ಇರ್ತಾರೆ, ಆ ವಾರ್ ಇಂದ ಏನೇನ್ ಆಗತ್ತೆ ಹೆಂಗಸರಿಗೆ ಅನ್ನೋದೊಂದು ನ್ಯಾರೇಟಿವ್ ಅದು. ಸೊ ಇವಳು ಆ ಒಂದು ವಾರ್ ಅಲ್ಲಿ ಇವಳಿಗಾಗಿರೋ ಒಂದು ಏನಂತಾರೆ ಅಬ್ಯೂಸ್ಗೆ ಅವಳು ಸ್ವಲ್ಪ ಮೆಂಟಲಿ ಶಿಲ್ ಬಿ ಆಫ್. ಸೊ ಅದನ್ನ ಅವರು ಬ್ಲಾಕ್ ಮಾಡೋದಕ್ಕೆ ಕೊನೆವರೆಗೂ ಇಟ್ಕೊಂಡ್ರೆ, ಯಾಕಂದ್ರೆ ಓವರ್ ರಿಹರ್ಸ್ ಮಾಡಿದ್ರೆ ಅದು ಹಾಳಾಗೋಗುತ್ತೆ ಸೀನು ಅನ್ನೋದಕ್ಕೆ. ಸೊ ಇಟ್ ವಾಸ್ ಗ್ರೇಟ್. ಲೈಕ್ ಆದ್ರೆ ಅವ್ರು ಬ್ಲಾಕ್ ಮಾಡ್ತಿದ್ದಾಗ ನರ್ವಸ್ನೆಸ್ ಎಲ್ಲ ಹೊಟ್ಟೋಗಿತ್ತು. ಮೊದಲನೇ ಸರ್ತಿ ನನಗೆ ಅವರು ಹೀಗ್ ಮಾಡ್ತೀಯಾ, ಈಗ ಬಾಯಲ್ಲಿ ಇಟ್ಕೊಳ್ತೀಯಾ, ಈ ತರ ಕಚ್ಚಾಡ್ತೀಯಾ, ಆಮೇಲೆ ಯು ವಿಲ್ ಕ್ರೈ, ಅಂಡ್ ಐ ಜಸ್ಟ್ ಕ್ರೈಡ್, ಯು ನೋ ದ ವೇ ಹಿ ಬ್ಲಾಕ್ಡ್ ಇಟ್. ಅಂಡ್ ನನಗೆ ಆ ಥರ ನ್ಯಾಚುರಲಿ ಸುಮ್ಮನೆ ಅಳು ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಮೊದಲನೇ ಸತಿ ನಾನು ಅತ್ತೆ 4 ಸತಿ ಮಾಡಿಸಿದ್ರು, 4 ಸತಿನೂ ಲೈಕ್ ನ್ಯಾಚುರಲಿ ಐ ಕುಡ್ ಕ್ರೈ. ಸೊ ದಟ್ಸ್ ವಾಟ್ ಐ ಆಮ್ ಲೈಕ್, ಓ ಇವ್ರಿಗೆ ದಟ್ ಈಸ್ ವಾಟ್ ಇಟ್ ಈಸ್ ಆಕ್ಟಿಂಗ್ ಅಂದ್ರೆ ಏನು ಅಂತ ಒಂದು ಫ್ಲೇರ್ ಒಂದು ಚೂರು ಗೊತ್ತಾಗಿದ್ದು ಅವಾಗ್ಲೇನೆ. ಸೊ ಬಟ್ ಪ್ರಕಾಶ್ ಆಫ್ ಕೋರ್ಸ್ ಅವ್ರಿಗೆ ಕೆಲಸ ಮಾಡೋದು ಗೊತ್ತು, ಕೆಲಸ ಹೇಗೆ ಮಾಡಿಸ್ಬೇಕು, ಟು ಮೇಕ್ ಸಂಬಡಿ ವರ್ಕ್, ಕೆಲಸ ತೆಗ್ಸೋದು ಗೊತ್ತು ಅಂತಾರಲ್ಲ. ಐ ಥಿಂಕ್ ಈಸ್ ವೆರಿ ಗುಡ್ ಅಟ್ ಇಟ್. ಅಂಡ್ ಅದು ಐ ಗಾಟ್ ದ ಟೇಸ್ಟ್ ಆಫ್ ಇಟ್ ಫಾರ್ ದ ಫಸ್ಟ್ ಟೈಮ್ ಆ ಒಂದು ನಾಟಕದಲ್ಲಿ. ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಏನು ಅನ್ನಿಸ್ತು ಪ್ರಕಾಶ್ ಸರ್ನ? ಅಯ್ಯೋ, ಐ ವಾಸ್ ವೆರಿ ಹೌ ಡು ಐ ಸೇ, ತುಂಬಾ I was very shy, of course. Fan girl moment ತರ. Yes, of course. ಅದೂನು ಇತ್ತು. Overwhelming ಆಗಿ. Correct. ಅವ್ರ ಆರಾನೇ ಬೇರೆ. The way he comes across. Yeah. ಖಂಡಿತ. I mean, ಅವ್ರು ನೋಡಿದಾಗ ನಾನು ತುಂಬಾ ಒಂಥರ ಸ್ಕೇರ್ಡ್ ಲಿಟಲ್ ಮೌಸ್ ಅಂತಾರಲ್ಲ ಹಂಗೆ ಕುಯ್ 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 ಅಂತ ಎಲ್ಲೋ ಒಂದ್ ಸೈಡ್ ಅಲ್ಲಿ ಇರ್ತಾ ಇದ್ದೆ. ಒಂದೊಂದ್ ಚೂರು ಇಲ್ಲಿ ಇಣಕಿ ನೋಡೋದು, ಹಂಗೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ತುಂಬಾ ಐ ವಾಸ್ ವೆರಿ ಇನ್ ಆ ಆಫ್ ಹಿಮ್. Oh, yeah. As it is. Nice. ಅದಾದ್ಮೇಲೆ ಇನ್ಸಿಡೆಂಟ್ಲಿ ನಾನು ಯಾರ ಜೊತೆನೂ ನಾಟಕ ಮಾಡಿಲ್ಲ. ಪ್ರತಿ ವರ್ಷ ಪ್ರಕಾಶ್ ಯಾವ ನಾಟಕ ಮಾಡಿದ್ರು ಪ್ರತಿ ಒಂದ್ ನಾಟಕದಲ್ಲೂ ನಾನಿದ್ದೀನಿ, ಎಕ್ಸೆಪ್ಟ್ ಫಾರ್ 1-2 2010 ಇಂದ ಇದುವರೆಗೂ ಪ್ರಕಾಶ್ ಯಾವ ನಾಟಕ ಮಾಡಿದಾರೋ ಪ್ರತಿ ಒಂದ್ ನಾಟಕದಲ್ಲೂ ಐದರ್ ಅವ್ರು ಕರೀತಾರೆ, ಇಲ್ಲ ನಾನು ಐ ಆಮ್ ಜಸ್ಟ್ ಅರೌಂಡ್ ರಿಹರ್ಸಲ್ ಅಲ್ಲಿ ಯಾವ್ದೋ ಒಂದು ಕಾಸ್ಟ್ ಮಾಡ್ತಾರೆ, ಇದು ಓದು ಅದು ಓದು ಅಂತ. ಸೊ ಒಂದು ಗ್ಯಾಂಗ್ ಅಂತ ಆಗ್ಬಿಡುತ್ತೆ ಗೊತ್ತಾ, ನಾವ್ ಒಂದು ನಾಟಕ ಮಾಡಿದಾಗ ಅದಾಯ್ತು. ಸೊ ಆ ಗ್ಯಾಂಗ್ ಅಲ್ಲಿ ನಾನಿದ್ದೆ. ಸೊ ಪ್ರಕಾಶ್ ಮಾಡಿದ ನಾಟಕಗಳೆಲ್ಲ ನಾನ್ ಮಾಡಿದೀನಿ. Okay, oh, lovely. Galileo and Copenhagen was, I think, ಅದರಲ್ಲೂ ಆಕ್ಟ್ ಮಾಡಿದ್ರು. So how was it? Copenhagen, I'm sure, ಒಂದು ವರ್ಲ್ಡ್ ಕ್ಲೈಮೇಟ್ ಇಶ್ಯೂ ಬಗ್ಗೆ ಮಾಡಿದಂತಹ ಇಲ್ಲ, ಇಟ್ ಇಸ್ ಅ ಸೈನ್ಸ್ ಪ್ಲೇ. ಸೊ ಕೋಪನ್ಹೇಗನ್ ಇಸ್ ಕೋಲ್ಡ್ ವಾರ್ ಅಲ್ಲಿ ಇಬ್ರು ಫಿಸಿಸಿಸ್ಟ್ ಮಾತಾಡೋದು ಒಂದು ಸಂಭಾಷಣೆ. ಅದರಲ್ಲಿ
ಇಟ್ಸ್ ಟೆಕ್ಸ್ಟ್ ಹೆವಿ ಅಂಡ್ ಆಲ್ಸೋ ಇಟ್ಸ್ ಅ ಸೈನ್ಸ್ ಪ್ಲೇ. ಹಾಗಾಗಿ ನನ್ನನ್ನು ಕರೆದಿದ್ರು ಮಾಡೋದಕ್ಕೆ. ಸಂಭವ ಧೈರ್ಯವಾಗಿ ನಾನು ಮಾಡಿದೆ. ಕಲ್ಕತ್ತಾದಲ್ಲಿ ಶಾಂತಿನಿಕೇತನಲ್ಲಿ ಪರ್ಫಾರ್ಮ್ ಮಾಡಿದ್ವಿ. ಓಕೆ, ಸೊ ವೈ ಐ ಆಮ್ ಆಸ್ಕಿಂಗ್ ದಿಸ್ ಕ್ವೆಶ್ಚನ್ ಇಸ್ ಪ್ರಾಬಬ್ಲಿ ಈಗ ನೋಡ್ತಿರುವಂತಹ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಏನಿರ್ತಾರೆ, ನಾಟಕ ಅಂದ್ರೆ ಬರೀ ಬಂದು ಆಕ್ಟ್ ಮಾಡೋದು ಅನ್ನೋ ಒಂದು ಆಲೋಚನೆ ಇರುತ್ತೆ. ಪ್ರಕಾಶ್ ಸರ್ ಡೈರೆಕ್ಟ್ ಮಾಡೋದು ಅಥವಾ ಅವ್ರ ಸ್ಕ್ರಿಪ್ಟ್ ಏನಿರುತ್ತೆ ಅದೊಂದು ಗ್ರಂಥ ಆಗಿರುತ್ತೆ ಆಕ್ಚುಲಿ. ಬಟ್ ದ ಕೈಂಡ್ ಆಫ್ ನಾಲೆಜ್ ವಾಟ್ ಯು ಗೆಟ್ ಅಂದ್ರೆ ಇನ್ ಟರ್ಮ್ಸ್ ಆಫ್ ನಾಟ್ ಜಸ್ಟ್ ಇನ್ ಟರ್ಮ್ಸ್ ಆಫ್ ಆಕ್ಟಿಂಗ್ ಬಟ್ ಇನ್ ಟರ್ಮ್ಸ್ ಆಫ್ ದ ವರ್ಲ್ಡ್ಲಿ ನಾಲೆಜ್ ಏನಿರುತ್ತೆ ದಟ್ ಈಸ್ ಹ್ಯೂಜ್. ಸೊ ಆ ವಿಚಾರದಲ್ಲಿ ನಾನು ಐ ಥಿಂಕ್ ಹೌ ಬೆನಿಫಿಷಿಯಲ್ ವಾಸ್ ಇಟ್ ವರ್ಕಿಂಗ್ ವಿತ್ ನಮ್ಗೆಲ್ಲ ಹೆಂಗೆ ಅಂದ್ರೆ ರಿಹರ್ಸಲ್ ಬರಕ್ ಯಾಕೆ ತುಂಬಾ ಇಷ್ಟ ಆಗ್ತಾ ಇತ್ತಂದ್ರೆ ನಾಟಕದ ಬಗ್ಗೆ ಮಾತಾಡೋದಕ್ಕಿಂತ ಅದ್ರ ಸುತ್ತ ಮಾತಾಡ್ತಾರೆ ಗೊತ್ತಾ ಪ್ರಕಾಶ್. ಒಂದೊಂದ್ಸರ್ತಿ ನಾವು ರಿಹರ್ಸಲೇ ಆಗ್ತಿರ್ಲಿಲ್ಲ, ಯಾಕಂದ್ರೆ ಆ ಆ ಒಂದು ನಾಟಕದ ಟೆಕ್ಸ್ಟ್ ಇಸ್ ನಾಟ್ ಇಂಪಾರ್ಟೆಂಟ್, ವಾಟ್ ಇಸ್ ಅರೌಂಡ್ ಇಟ್ ಇಸ್ ಇಂಪಾರ್ಟೆಂಟ್. ಆ್ಯಂಡ್ ಪ್ರಕಾಶ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಅವ್ರ ಮಾತು ಕೇಳೋದಕ್ಕೇನೆ ಜನರು ಕಾಯ್ತಾ ಇರ್ತಾರೆ. ಸೊ ಪ್ರತಿ ಒಂದು ರಿಹರ್ಸಲ್ಲು ನಾವು ಮಿಸ್ ಮಾಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅವ್ರ ಮಾತು ಕೇಳೋದಕ್ಕೆ. ಮಧ್ಯದಲ್ಲಿ ಏನೋ ಒಂದು ತುಂಬಾ ಚೆನ್ನಾಗಿ ಮೂಡ್ ಬಂದ್ರೆ ಅದ್ರ ಬಗ್ಗೆ ಮಾತಾಡೋದು, ಆಕ್ಟಿಂಗ್ ಬಗ್ಗೆ ಮಾತಾಡೋದು ಅಥವಾ ಸಬ್ಜೆಕ್ಟ್ ಬಗ್ಗೆ. ಅವ್ರು ನೀವು ಏನ್ ಕೊಟ್ರು ಅವರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಹಿ ಸೋ ವೆಲ್ ರೆಡ್ ಅಂಡ್ ಲರ್ನಡ್ ಮ್ಯಾನ್. ಸೊ ನಮಗೆಲ್ಲ ಸುಮ್ಮನೆ ಕೂತು ಅವ್ರನ್ನ ನೋಡಿ ಕೇಳ್ತಾ ಇರೋದೇ ಇಷ್ಟ ಆಗೋದು. ಸೊ ರಿಹರ್ಸಲ್ ವಾತಾವರಣ ಯಾವಾಗ್ಲೂ ತುಂಬಾ ಚೆನ್ನಾಗಿರೋದು. ಯಾಕೆಂದ್ರೆ ನಾಟಕ ಒಂದೇ ಅಲ್ಲ, ನಿಮ್ ಲೈನ್ಸ್ ಒಂದೇ ಅಲ್ಲ, ಬಟ್ ಎಷ್ಟು ನಾನಂತೂ ಅವಾಗೆಲ್ಲ ಪ್ರಕಾಶ್ ಏನೇನ್ ಮಾತಾಡ್ತಾ ಇರೋದು ಒಂದೊಂದ್ ಲೈನ್ ಬರ್ಕೊಂಡ್ ಬಿಡ್ತಾ ಇದ್ದೆ. ಲೈಕ್ ಈ ಟೈಮಲ್ಲಿ ಈ ಡೇಟ್ ಅಲ್ಲಿ ಈ ಇಯರ್ ಹೇಳಿದ್ರು ಈ ಒಂದು ಸಮಯದಲ್ಲಿ ಅಂತ ಸ್ಕ್ರಿಪ್ಟ್ ಅಲ್ಲಿ ಪಕ್ಕದಲ್ಲಿ ಹಿಂಗ್ ಬರ್ಕೊಳ್ತಾ ಇದೆ. ಐ ಸ್ಟಿಲ್ ಹ್ಯಾವ್ ಇಟ್. ಸೊ ಲಾಟ್ ಆಫ್ ಥಿಂಗ್ಸ್ ದಟ್ ಹಿ ಹಸ್ ಟೋಲ್ಡ್, ಇಟ್ಸ್ ಲೈಕ್ ಲೈಫ್ ಲೆಸನ್ಸ್ ಫಾರ್ ಆಕ್ಟಿಂಗ್ ಆರ್ ಜಸ್ಟ್ ಜನರಲಿ ಇನ್ ಲೈಫ್. ಸೊ ಯಾ, ಇನ್ ಅ ವೇ ಐ ಕುಡ್ ಸೇ ನಾನು ಏನೋ ಒಂದು ಚಿಕ್ಕ ಪುಟ್ಟ ಕಲ್ತಿರೋದು ಅವರಿಂದ ಅಂತಾನೆ. ಓ ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಸೊ ಈ ಓಕೆ, ಒನ್ ಇನ್ಸಿಡೆಂಟ್ ಈಗ ಈ ಪ್ರಕಾಶ್ ಸರ್ ಜೊತೆ ವಿಲ್ ಕಮ್ ಟು ಪರ್ವ ಲೇಟರ್. ಓಕೆ, ಸೊ ಅದಕ್ಕಿಂತ ಮುಂಚೆ ಇಲ್ಲಿವರೆಗೂ ನಾವೇನ್ ಮಾತಾಡಿದ್ವಿ, ಒನ್ ಇನ್ಸಿಡೆಂಟ್ ಪ್ರಕಾಶ್ ಸರ್ ಬಗ್ಗೆ ಅಥವಾ ಅವ್ರು ಏನೋ ಹೇಳಿದ್ದಕ್ಕೆ ಯು ರಿಯಾಕ್ಟೆಡ್, ಇಸ್ ದರ್ ಅ ಡೇ ವೇರ್ ಯು ಪ್ರಾಬ್ಲಿ ಲಾಫ್ಟ್ ಆರ್ ತುಂಬಾ ಹತ್ತಿರೋದುಂಟಾ ಅವ್ರು ಬೈದಿದ್ದಾರೆ ಅಂತ? ಅಯ್ಯೋ, ಎಷ್ಟು ಬೈಸ್ಕೊಂಡಿದೀವಿ ನಾವೆಲ್ಲ. ಬಟ್ ಆದ್ರೂ ನಾವು ಕೆಲವರು ಜಾಸ್ತಿ ಬೈಸ್ಕೊಂಡಿಲ್ಲ. ಯು ಓನ್ಲಿ ನೋ, ಕೆಲವರು ಬೈಸ್ಕೊತೀವಿ. ಬಟ್ ಒನ್ ಟೈಮ್ ಅಲ್ಲಿ ತುಂಬಾ ಬೈಯೋರು. ಈ ಗೆಲಿಲಿಯೋ ಟೈಮ್ ಅಲ್ಲೆಲ್ಲ ನಾನು ತೇಜು ಎಲ್ಲ ಇದ್ವಿ. ಸುಚಿತ್ರ ನಾಣಿ ಅಂಗಳದಲ್ಲಿ ಮಾಡೋರು, ಎಷ್ಟು ಬೈಯೋರು. ಅದು ಏನೋ ಒಂದ್ ಕಡೆ ಹಿಂಗ್ ನಡ್ಕೊಂಡ್ ಬರ್ಬೇಕಾಯ್ತು, ಹೆಂಗೋ ಹಿಂಗ್ ನಡ್ಕೊಂಡ್ ಬಂದ್ಬಿಟ್ಟೆ. ಎಷ್ಟು ಬೈದಿದ್ರಂದ್ರೆ ನನಗೊಂಥರ ನಾನ್ ಯಾಕಪ್ಪ ಇಲ್ಲಿ ಬಂದಿದ್ದೀನಿ ಅನ್ಸೋ ರೀತಿಲಿ. ಬಟ್ ಅದ್ ಬೇಕು. ಸಿ ಐ ಟೆಲ್ ಯು ವೈ. ಅವಾಗ ತುಂಬಾ ಹತ್ತಿದ್ದೆ. ಬಂದು ನಮ್ಮ ಪಕ್ಕದಲ್ಲೇ ಮನೆ ಇದ್ರು ಫೋನ್ ಮಾಡಿ, ಅಮ್ಮ ತುಂಬಾ ಬೈದ್ಬಿಟ್ರಮ್ಮ, ನಾನು ಹೋಗಲ್ಲ. ಅಮ್ಮ ಏನಾಗಲ್ಲ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಹೋಗು ಒಳಗೆ ವಾಪಸ್ ಅನ್ನೋರು. ಬಟ್ ಏನ್ ಗೊತ್ತಾ, ಸಿ ಪ್ರಕಾಶ್ ಆಲ್ಸೋ ಇಸ್ ಅ ಥಿಂಗ್ ದಟ್ ಯು ಹ್ಯಾವ್ ಟು ಬ್ರೇಕ್ ದ ಪರ್ಸನ್. ಹಿ ವಿಲ್ ಬ್ರೇಕ್ ಯು ಅಂಡ್ ದೆನ್ ಸಮಥಿಂಗ್ ಕಮ್ಸ್ ಔಟ್ ಆಫ್ ಇಟ್. ಈಗ ಇಲ್ಲ ಅಂದ್ರೆ ಒಂದು ಮೈಂಡ್ ಸ್ಟೇಟ್ ಅಲ್ಲಿ ಬರ್ತಿದ್ ಗೊತ್ತಾ ನಾವು, ನಾನ್ ಮಾಡ್ತೀನಿ, ನಾನು ಹಿಂಗ್ ಮಾಡ್ತೀನಿ, ಹಂಗ್ ಮಾಡ್ತೀನಿ. ಓಕೆ, ಗುಡ್, ಬಟ್ that is not probably the script or the character demands. So ಅವರು ಪೂರ್ತಿ ಆ ಒಂದು ನಿಮ್ ಸೆನ್ಸ್ ಆಫ್ ಯೋರ್ ಸೆಲ್ಫ್ ನೇ ಬ್ರೇಕ್ ಮಾಡ್ಬಿಟ್ಟು ಆಮೇಲೆ ಒಂದು ವಾಯ್ಸ್ ಬರುತ್ತಲ್ಲ, ದಟ್ ಇಸ್ ವಾಟ್ ಈಸ್ ಗೋಯಿಂಗ್ ಟು ಮೇಕ್ ದ ಕ್ಯಾರೆಕ್ಟರ್ ಅಂತ. ಸೊ ಅದಕ್ಕೇನೆ ಪ್ರತಿ ಸರ್ತಿ ಅವ್ರೆಲ್ಲಾರನು ಬೈತಾ ಇದ್ರೆ ಮುಂಚೆ ಎಲ್ಲ ಪಾಪ ಯಾಕೆ ಇಷ್ಟು ಬೈತಾ ಇದಾರೋ, ಪಾಪ ಅವ್ರನ್ನ ಯಾಕೆ ಅಷ್ಟು ಅಳಿಸ್ತಾ ಇದಾರೆ ಅಂತ ಅನ್ಕೊಳ್ತೀವಿ. ಬಟ್ ಅದ್ ಮಾಡಿದಕ್ಕೆ ಅದು ಬರ್ತಾ ಬರ್ತಾ ಒಂಥರ ಚೇಂಜ್, ಒಂದ್ ಎಳೆ ಬರುತ್ತೆ ಮನಸ್ಸಿನಿಂದ, ಅದು ವರ್ಕ್ ಆಗತ್ತೆ. ಎಲ್ಲರಿಗೂ ಆಗತ್ತೆ ಅಂತ ಹೇಳಲ್ಲ, ಎಷ್ಟೊಂದ್ ಜನ ಅದು ತಡ್ಕೊಳಕಾಗದೆ ಬಿಟ್ಟು ಹೋಗಿರೋದು ಉಂಟು. ನನಗ್ ವರ್ಕ್ ಆಗಿದೆ. ಅವ್ರ ಜೊತೆ ಇಷ್ಟು ವರ್ಷ ಯಾರ್ಯಾರಿದಾರೆ ಎಲ್ಲರಿಗೂ ವರ್ಕ್ ಆಗಿದೆ. ಯಾರಿಗೇನ್ ಸರಿ ಅನ್ಸುತ್ತೋ ಅದೇ ಮಾಡ್ತಾರೆ. ನನಗಿದ್ ಯಾವಾಗೂ ಸರಿ ಹೋಗಿದೆ, ನಾನಿದ್ ಮಾಡ್ತೀನಿ. ಲವ್ಲಿ. ಸೊ ದ ನೆಕ್ಸ್ಟ್ ಥಿಂಗ್ ಈಸ್ ಪ್ರಾಬಬ್ಲಿ ಫಾರ್ ಮೀ, ನನಗೆ ಒಂದು ಒಂಥರ ಆ ನಾಟಕ ನೋಡಿದ ಮೇಲೆ, ನಾನು ಸ್ಟೇಜ್ ಮೇಲೆ ಸಿರಿನ ನೋಡಿದ್ಮೇಲೆ ಐ ವಾಸ್ ಲೈಕ್, ಗುರು, ಐ ನೆವರ್ ಥಾಟ್ ಶಿ ಕುಡ್ ಆಕ್ಟ್ ಸೋ ವೆಲ್. ಲೈಕ್ ನಾನು ಫಸ್ಟ್ ಟೈಮ್ ನನಗದೊಂಥರ ಆವತ್ತಿಂದ ನಾನು ಫ್ಯಾನ್ ಬಾಯ್. ಓಕೆ, ಆ ವಿಚಾರದಲ್ಲಿ ಎಸ್ಪೆಷಲಿ ವಿತ್ ದಟ್ ಕ್ಯಾರೆಕ್ಟರ್ ಅಹಲ್ಯಾ ಬಿಡಿ,
ಲೈಕ್ ನನ್ಗೆ ಯು ಕೇಮ್ ಅಕ್ರಾಸ್ ಆಸ್ ಸಚ್ ಅ ಸ್ಟ್ರಾಂಗ್ ವುಮನ್ ಇನ್ ದಟ್ ಪ್ಲೇ. ಅದ್ರಲ್ಲಿ ಇರೋದು ಹಾಗೆ ಇದೆ. ಬಟ್ ನಾನು ಆ ಶೋ ನೋಡಿದ್ಮೇಲೆ ನಾನು ಅದು ಎಲ್ಲೋ ಒಂದ್ ಕಡೆ ಇತ್ತು, ಒಂದು ಸಲ ಸಿರಿ ಅವ್ರ ಜೊತೆ ಮಾತಾಡ್ಬೇಕು, ನಾನು ಪರಿಚಯ ಅಯ್ಯೋ. ಮಾಡ್ಕೋಬೇಕು ಅನ್ನೋದು ತುಂಬಾ ಇತ್ತು ಆ ಮೂಮೆಂಟ್. ಐ ಮೀನ್ ಒಂದ್ ಗೊತ್ತಾಯ್ತು. 2-3 ತಿಂಗಳಲ್ಲಿ ಐ ಥಿಂಕ್ ಐ ಸರ್ಚ್ಡ್ ಇನ್ಸ್ಟಾಗ್ರಾಮ್ ಅಂಡ್ ಆಲ್, ನೋಡಿದ್ದೀನಿ. ಬಟ್ ದೆನ್ ಅಹಲ್ಯಾ ಬಿಡಿ, ಎನಿಥಿಂಗ್ ಯು ವಾಂಟ್ ಟು ಸೇ? ಆಫ್ ಕೋರ್ಸ್, ಐ ಮೀನ್ ಅದು ರಂಗಶಂಕರ ಪ್ರೊಡಕ್ಷನ್ ಆಗಿತ್ತು. ಸೂರಿ ಸರ್ ಅವರು ಡೈರೆಕ್ಟ್ ಮಾಡಿರೋದು ರಂಗಶಂಕರ ಪ್ರೊಡಕ್ಷನ್. ಇಟ್ ಇಸ್ ಹೆನ್ರಿ ಕಿಬ್ಸನ್ಸ್ ಹೆಡಾ ಗ್ಯಾಬ್ಲರ್. ಹ್ಮ್ ಸೊ ಹೆಡಾ ಗ್ಯಾಬ್ಲರ್ ನನ್ನ ಕಾಲೇಜಲ್ಲಿ ಓದಿದ್ದೆ. ನಾನು ಇಂಗ್ಲಿಷ್ ಲಿಟ್ರೇಚರ್ ಓದಿದ್ದು. ಹ್ಮ್ ಸೊ ನನಗೆ ನಾಟಕ ತುಂಬಾ ಫ್ಯಾಮಿಲಿಯರ್ ಇತ್ತು. ಇನ್ಸಿಡೆಂಟ್ಲಿ ನಾವು ನಾನು ಲಿಟ್ರೇಚರ್ ಇದು ಬ್ಯಾಚುಲರ್ಸ್ ಮಾಡಿದಾಗ ಆ ಕ್ಲಾಸ್ ಅಲ್ಲಿ ನಾನು ನನ್ನ ಫ್ರೆಂಡು ಮಾತಾಡ್ತಾ ಇದ್ವು, ನಿದ್ದೆ ಮಾಡ್ತಾ ಇದ್ವು ಏನೋ. ಹ್ಮ್ ಸೊ ಟೀಚರ್ ನಮ್ಮನ್ನ ನೋಡ್ಬಿಟ್ಟು, ಹ್ಮ್. ನೀವಿಬ್ರು ಈ ನಾಟಕನ ಓದ್ಬಿಟ್ಟು, ಶಿ ಸೆಡ್ ಐ ವಿಲ್ ಸ್ಟಾಪ್ ಟೀಚಿಂಗ್ ದಿಸ್, ಯು ಬೋತ್ ಲರ್ನ್ ದಿಸ್ ಅಂಡ್ ಕಮ್ ಗಿವ್ ಅ ಪ್ರೆಸೆಂಟೇಷನ್, ಯು ಹ್ಯಾವ್ ಟು ಕವರ್ ದಿಸ್ ಸಿಲೆಬಸ್ ಅಂದ್ಬಿಟ್ರು. ಹಾ ನಾನು ಯಾರಪ್ಪ ಇದು ಏನ್ ಓದೋದು ಅನ್ಬಿಟ್ಟು ನಾನು ಇವಳು ಕಂಬೈನ್ ಸ್ಟಡಿ ಮಾಡೋಣ ಅನ್ಬಿಟ್ಟು, ಸೊ ವಿ ರೆಡ್ ದ ಪ್ಲೇ, ಕುತ್ಕೊಂಡೆಲ್ಲ ನೋಟ್ಸ್ ಮಾಡಿದ್ವಿ. ಹ್ಮ್ ಸೊ ಬಂದು ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ವಿ ಅಂಡ್ ದ ಟೀಚರ್ ವಾಸ್ ಇಂಪ್ರೆಸ್ಡ್, ಲೈಕ್ ಓ ಯು ಬೋತ್ ಡಿಡ್ ಅ ಗ್ರೇಟ್ ಜಾಬ್ ಅಂತ. ನೋಡಿದ್ರೆ ಇಯರ್ಸ್ ಲೇಟರ್ ಹ್ಮ್ ಅದೇ ನಾಟಕ ನಾನ್ ಮಾಡ್ತಾ ಇದ್ದೀನಿ ಕನ್ನಡದಲ್ಲಿ, ಅಹಲ್ಯಾ ಬಿಡಿ ಅಂತ ಸೂರಿ ಸರ್ ಬರ್ದು ಅಡಾಪ್ಟ್ ಮಾಡಿ ಇದನ್ನ ಟ್ರಾನ್ಸ್ಲೇಟ್ ಮಾಡಿದ್ದು. ಸಿ ನನಗೆ ಪ್ರಕಾಶ್ ಜೊತೆ ಅಷ್ಟು ವರ್ಷ ಕೆಲಸ ಮಾಡಿ ಆ ಒಂದು ಸ್ಟೈಲ್ ಆಫ್ ಆಕ್ಟಿಂಗ್ ಆರ್ ಆ ಸ್ಟೈಲ್ ಆಫ್ ಪ್ರಿಪರೇಷನ್ ಒಂಥರ ಇತ್ತು. ಬಟ್ ಇದು ತುಂಬಾ ಬೇರೆ ತರ ಇತ್ತು. ಇಟ್ ವಾಸ್ ಅ ಡಿಫ್ರೆಂಟ್ ಸ್ಕೂಲ್ ಅಂತ ಅನ್ನಿಸ್ತು ಆಲ್ ಟುಗೆದರ್. ಅಪ್ರೋಚ್ ಬೇರೆ ತರ ಎಲ್ಲ ತುಂಬಾ ಚೆನ್ನಾಗಿತ್ತು. ವೆರಿ ಪ್ರೊಫೆಷನಲ್. ಅಂದ್ರೆ ನಮ್ಗೆ ಪ್ರತಿದಿನ ಮೀಟ್ ಮಾಡ್ತಿದ್ವಿ, ಪ್ರತಿದಿನ ಒಂಥರ ಡಿವೈಸ್ ಕೂಡ ಮಾಡ್ತಿದ್ವಿ. ಅಂಡ್ ಸೂರಿ ಸರ್ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಹೌ ಹಿ ವಾಂಟ್ಸ್ ಇಟ್ ಹ್ಮ್ ಆಲ್ಸೋ. ಸೊ ಸುಮಾರು ರೀಡಿಂಗ್ಗಳಾಗ್ತಾ ಇತ್ತು. ತುಂಬಾ ಸಿಸ್ಟಮ್ಯಾಟಿಕ್ ಆಗಾಯ್ತು ಆ ಒಂದು ನಾಟಕ. ಕಾಸ್ಟ್ಯೂಮ್ ಇಂದ ಹಿಡಿದು ಒಂದು ಕ್ಯಾರೆಕ್ಟರೈಸೇಷನ್ ಇಂದ ಹಿಡಿದು ನನಗೆ ಐ ಫೀಲ್ ಆ ಒಂದು ಪಾಯಿಂಟ್ ಅಲ್ಲಿ ನನ್ನ ಮೆಚುರಿಟಿ ಎಷ್ಟಿತ್ತೋ ಅದಕ್ಕೆ ತಕ್ಕಂಗ್ ಮಾಡಿದೆ. ಹ್ಮ್ ಈಗ ಸಿಕ್ಕಿದ್ರೆ ಬೇರೆ ತರ ಮಾಡ್ಬೋದೇನೋ. ಆದ್ರೆ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಬಿಕಾಸ್ ವಾಟ್ ಅ ರೋಲ್ ಇಟ್ ಇಸ್. Yeah. ಅಂಡ್ ನಮ್ ಫುಲ್ ಕಾಸ್ಟ್ ಆಲ್ಸೋ ವಾಸ್ ಗ್ರೇಟ್. ಸೀತಾ ಕೋಟೆ ಅವರು, ಬೆಂಕಿ. ವೆಂಕಟೇಶ್ ಪ್ರಸಾದ್, ರಾಗ್ ಅರಸಿದ್ರು, ದೀಪಕ್ ಸುಬ್ರಹ್ಮಣ್ಯ ಆಯ್ತು, ಹೌದು. ಎಲ್ಲರೂ. ಸೊ ಒಳ್ಳೆ ಟೀಮ್ ಅಂತೂ ಆಗಿದ್ವಿ. ಅಂಡ್ ದೇರ್ ವಾಸ್ ಲಾಟ್ ಟು ಲರ್ನ್. ಅಂಡ್ ಅವ್ರ ಬರವಣಿಗೆನೆ ಓದಕ್ಕೆ ಎಷ್ಟು ಚೆನ್ನಾಗ್ ಅನ್ಸತ್ತಲ್ವಾ. ಸೂರಿ ಅವರು ನಿಜವಾಗ್ಲೂ ಅವ್ರ ನಾಟಕಗಳು ಮಾಡಿದೀವಿ. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಅಂಡ್ ನನಗೆ ಅದು ಒಂಥರ ನನ್ನನ್ನು ಒಂದು ಸಮುದ್ರದಲ್ಲಿ ಬಿಟ್ಟಂಗಾಯ್ತು. ಯಾಕಂದ್ರೆ ಇಷ್ಟು ದಿನ ಒಂದ್ ರೀತಿಲಿ ನಾನು ಮಾಡ್ತಾ ಇದ್ದಿದ್ದು, ಸಡನ್ ಆಗಿ ಟು ಅಡಾಪ್ಟ್ ಟು ದ್ಯಾಟ್ ಇಟ್ ವಾಸ್ ಲಿಟಲ್ ಡಿಫಿಕಲ್ಟ್, ಬಟ್ ವಿ ಮೇಡ್ ಇಟ್. ಓಕೆ ಓಕೆ. ಸೊ ಆ ಒಂದು ಅಹಲ್ಯಾ ಬಿಡಿ ನಾಟಕನ ನಾವು ಒಂದು ಡೈರೆಕ್ಷನ್ ವರ್ಕ್ಶಾಪ್ ಹೋದಾಗ ನನಗೆ ಅದನ್ನ ಓದೋದು ಕೊಟ್ಟಿದ್ರು. ಎವ್ರಿ ಲೈನ್ ಅಹಲ್ಯಾ ಹೇಳೋದು ಐ ಕುಡ್ ಜಸ್ಟ್ ಸಿ ಯು ದೇರ್, ಲೈಕ್ ಓ ಸಿರಿನೇ ಬರ್ತಾ ಇದಾರೆ. ಐ ಮೀನ್ ಅಂದ್ರೆ ನಾನು ವೈ ಅದು ಅಷ್ಟು ಇಂಪ್ಯಾಕ್ಟ್ ಮಾಡ್ತು ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಡೈಲಾಗ್ ಡೆಲಿವರಿ. ಇಟ್ ವಾಸ್ ಸೋ ಲೈಕ್ ಪರ್ಫೆಕ್ಟ್ ನನಗನ್ಸಿದ್ದು. ಈವನ್ ಅದಾದ್ಮೇಲೆ ನಾನು ಬೇರೆ ರೀತಿ ಓದೋದಕ್ಕೆ ನನಗಾಗ್ಲೇ ಇಲ್ಲ. ಓ ಸೋ ಸ್ವೀಟ್, ಥ್ಯಾಂಕ್ಸ್. ನಾನೇ ಆಕ್ಚುಲಿ ಮರ್ತೋಗಿದ್ದೀನಿ, ಮತ್ತೊಂದ್ಸತಿ ಓದ್ಬೇಕು ನಾಟಕನ. ವಂಡರ್ಫುಲ್ ಪ್ಲೇ ಅಹಲ್ಯಾ ಬಿಡಿ. ಸೊ ಇಲ್ಲಿ ಅಹಲ್ಯಾ ಬಿಡಿ ಸಮಯದಲ್ಲಿ ವಿತ್ ಸೂರಿ ಸರ್, ಐ ನೋ ಸೂರಿ ಸರ್ ಇಸ್ ಹೌ ಹಿ ಈಸ್. ಇಲ್ಲಿ ಏನಾದ್ರೂ ಯಾವ್ದಾದ್ರು ಘಟನೆ ವೇರ್ ಡೈರೆಕ್ಟರ್ ಅಲ್ದೇ ಇದ್ರು ಆಕ್ಟರ್ಸ್ ಜೊತೆ ಏನಾದ್ರು ಆಗಿರುವಂತದ್ದು ಇಲ್ಲ, ಆ ತರದ್ ಏನಿಲ್ಲ? ಅಂದ್ರೆ ಏನು ಕಾಂಟ್ರವರ್ಷಿಯಲ್ ಎಲ್ಲ ಏನಾಗಿಲ್ಲ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್. ಭಾಮಿನಿ ಅಂತಾನು ಇನ್ನೊಬ್ರು. ಬಟ್ ಒಂದೇನಾದ್ರೆ ವಿ ಬಾಂಡೆಡ್ ವೆರಿ ವೆಲ್. ನಾನು ಆಪ್ಕಾ ಇರೋದು ಗ್ರೀನ್ ರೂಮ್ ಅಲ್ಲಿ. ಒಂದಿನ ನನ್ಗೆ ತುಂಬಾ ಸುಸ್ತಾಗಿತ್ತು, ಜ್ವರ ಬಂದಿತ್ತು, ಏನೋ ಗೊತ್ತಿಲ್ಲ. ಸೀತಾಕೋಟೆ ಅವರು ಉಪ್ಪಿಟ್ಟು ತಂದಿದ್ರು. ನನಗ್ ತುಂಬಾ ಇಷ್ಟ ಉಪ್ಪಿಟ್ಟು ಅಂತ. ನನಗೆ ಅಂತ ಅಲ್ಲ, ಆದ್ರೆ ಅವ್ರು ಉಪ್ಪಿಟ್ಟು ತಂದಿದ್ರು. ನನಗೆ ಐ ವಾಸ್ ಸೋ ಹ್ಯಾಪಿ ದಟ್ ಶಿ ಹಡ್ ಗಾಟ್ ಇಟ್ ಒನ್ ಫುಲ್ ಹಾಟ್ ಬಾಕ್ಸ್ ಅಲ್ಲಿ. ಪಾಪ ತುಪ್ಪ ಗಿಪ್ಪ ಎಲ್ಲ ಹಾಕಿ ಪ್ರತಿಯೊಬ್ಬರಿಗೂ ಕೈ ತುತ್ತು ಕೊಟ್ಟಿದ್ರು ಶೋ ಮುಂಚೆ. ದಟ್ ಐ ವಿಲ್ ಆಲ್ವೇಸ್ ರಿಮೆಂಬರ್. ಒನ್ ಬಿಕಾಸ್ ತುಂಬಾ ಟೇಸ್ಟಿ ಆಗಿತ್ತು ಉಪ್ಪಿಟ್ಟು, ಅಂಡ್ ಆಲ್ಸೋ ದಟ್ ಬಾಂಡಿಂಗ್ ವಿ ಹ್ಯಾಡ್. ಅವ್ರ ಪಾಪ ಕೂತು ಎಲ್ಲಾರ್ಗು ಉಪ್ಪಿಟ್ಟನೆ ಒಂಥರ ಉಂಡೆ ಮಾಡಿ ಎಲ್ಲಾರ್ಗು ಕೈ ತುತ್ತು ಹಾಕಿ ತಿನ್ಸಿದ್ರು. ಇಟ್ ವಾಸ್ ವೆರಿ ನೈಸ್. ಅಂಡ್ ನಾವೆಲ್ಲರೂ ತುಂಬಾ ಮಾತಾಡ್ತಾ ಇದ್ವಿ ಒಬ್ರಿಗೊಬ್ರು. ಸೊ ಅದು ತುಂಬಾ ಹೆಲ್ಪ್ ಆಯ್ತು ಆನ್ ಸ್ಟೇಜ್. ಬಿಕಾಸ್ ವೆಂಕಟೇಶ್ ಪ್ರಸಾದ್ ನನ್ನ ಹಸ್ಬೆಂಡ್ ಆಗಿ, ಅವ್ರ ದೀಪಕ್ ಪೊಲೀಸ್ ಕ್ಯಾರೆಕ್ಟರ್, ಭಾಮಿನಿ ಮೈ ಫ್ರೆಂಡ್,
ಆಲ್ ಆಫ್ ಇಟ್ ವಾಸ್ ಗುಡ್. ಸೊ ಒಂಥರ ಒಂದು ಬಾಂಡಿಂಗ್ ಆದ್ಮೇಲೆ ಅವ್ರನ್ನ ಸ್ಟೇಜ್ ಮೇಲೆ ನೋಡಿದಾಗ ಆ ಫೀಲಿಂಗ್ ಬರುತ್ತೆ ಗೊತ್ತು. ಯು ಫೀಲ್ ಸೋ ಡಿಯರ್ ಅಂಡ್ ಯು ವಾಂಟ್ ಟು ಗಿವ್ ದೆಮ್ ದಟ್ ಎಕ್ಸ್ಟ್ರಾ. ಅವ್ರು ಏನ್ ಮಾಡ್ತಾರೆ ನೋಡೋಣ, ಅದೊಂದು ಜಾಗ ಕೊಡ್ತೀವಿ ಗೊತ್ತಾ ಆಕ್ಟ್ ಮಾಡಕ್ಕೆ. ಹಂಗೆ ಓ ನೈಸ್. ನಥಿಂಗ್ ಕಾಂಟ್ರವರ್ಷಿಯಲ್, ಎವ್ರಿಥಿಂಗ್ ವಾಸ್ ಗುಡ್. ಚೆನ್ನಾಯ್ತು. ಉಪ್ಪಿಟ್ಟು ಕತೆ ತುಂಬಾ ಚೆನ್ನಾಗಿದೆ. ಸೀತಾಕೋಟೆ ಮ್ಯಾಮ್ ಹೇಳ್ತೀನಿ, ನಮಗೂ ಖಂಡಿತ. ಉಪ್ಪಿಟ್ಟು ತಗೊಂಡ್ಬರ್ಬೇಕು. ಪ್ಲೀಸ್ ಇನ್ನೊಂದ್ ಸರ್ತಿ ನಂಗೆ ಉಪ್ಪಿಟ್ಟು ಮಾಡಿ ಕರೀರಿ. ಸೊ ನೈಸ್. ನೆಕ್ಸ್ಟ್ ಐ ಥಿಂಕ್ ಒನ್ ಆಫ್ ದ ಈಗ ರೀಸೆಂಟ್ ಪ್ರೊಡಕ್ಷನ್ಸ್ ಅಂತ ಹೇಳಿದ್ರೆ ದ ಬಿಗ್ಗೆಸ್ಟ್ ಈಗ ವಿಲ್ ತಿರ್ಗಾ ಪ್ರಕಾಶ್ ಸರ್ ಹತ್ರಕ್ಕೆ ಬರೋಣ. ಪರ್ವ. ಹೌಸ್ ದ ಎಕ್ಸ್ಪೀರಿಯನ್ಸ್ ಲೈಕ್ ಫಾರ್ ಯು ಆಸ್ ಅನ್ ಆಕ್ಟರ್ ಅಂಡ್ ಪ್ರಕಾಶ್ ಸರ್ ಈ ಸ್ಕೇಲಲ್ಲಿ ಮಾಡ್ತಾ ಇರುವಂತಹ ನಾಟಕ ಅಂಡ್ ಅದರಲ್ಲಿ ಸುಮ್ಮನೆ ಯಾವುದೋ ರೋಲ್ ಅಲ್ಲ, ಐಕಾನಿಕ್ ದ್ರೌಪದಿ ರೋಲ್ ಮಾಡ್ಬೇಕಾದ್ರೆ. ಸೊ ಪರ್ಸ್ನಲಿ ನಿಮಗೆ ಹೌ ಡಸ್ ಇಟ್ ಫೀಲ್ ಡೂಯಿಂಗ್ ದಟ್ ರೋಲ್, ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಪ್ರೊಡಕ್ಷನ್? I feel it is a role of a lifetime, and it's also a play, a production of a lifetime to be part of. Tumba, I feel fortunate to have been part of this. English al ಮಾಡಿದಾಗ in fact they were not sure if I should be playing that role. ಯಾಕಂದ್ರೆ ಪರ್ವ ಸೆಟ್ ಆಗಿರೋದು ಭೈರಪ್ಪ ಅವ್ರ ಲೆನ್ಸ್ ಇಂದ ನೋಡಿದಾಗ ಇವ್ರಿಗೆಲ್ಲ ವಯಸ್ಸಾಗಿದೆ ಅಲ್ವಾ. ಎಲ್ರು 60-70, ಕುಂತಿಗೆ 80 ವರ್ಷ, ಭೀಮಂಗ್ 80-60 ವರ್ಷ ಅಂದ್ರೆ ದ್ರೌಪದಿಗೂ ಸುಮಾರು 50 ವರ್ಷ 60 ವರ್ಷ ಹೆಚ್ಚು ಕಡಿಮೆ ಅನ್ನೋದು. ಸೊ ಅವರು ಇನಿಷಿಯಲಿ ಇಂಗ್ಲಿಷ್ ಅಲ್ಲಿ ಕಾಸ್ಟ್ ಮಾಡ್ತಾ ಇದ್ದಾಗ ಆಫ್ಕೋರ್ಸ್ ಆಡಿಷನ್ ಎಲ್ಲ ಮಾಡ್ತಾ ಇದ್ರು, ಬಿಕಾಸ್ ತುಂಬಾ ಜನ ಬೇಕಾಗಿತ್ತು. ನಮ್ಮ CFD ಅವರೇ ಎಷ್ಟು ಜನ ಅಂತ ನಾವು ಹುಡ್ಕೊಂಡ್ರು ಅಷ್ಟು ಜನ ಆಗ್ತಿರ್ಲಿಲ್ಲ. ಸೊ ವಿ ನೀಡೆಡ್ ನ್ಯೂ ಆಕ್ಟರ್ಸ್ ಅಂಡ್ ಆಲ್ ದಟ್. ಓಕೆ. ಸೊ ಅದಾದಾಗ ಐ ರಿಮೆಂಬರ್ ಮೇಘನಾ ಇಸ್ ದಿ ಅಸಿಸ್ಟೆಂಟ್ ಡೈರೆಕ್ಟರ್. ಅವರೇ ಪ್ರೊಡಕ್ಷನ್ ಎಲ್ಲ ನಿರ್ವಹಣೆ ಎಲ್ಲ ಮಾಡಿದವರೇನೆ. ದೇವರ್ ಪ್ರಕಾಶ್ ಆಲ್ಸೋ ಟೋಲ್ಡ್ ಮಿ ದಟ್ ಯು ಲುಕ್ ವೆರಿ ಯಂಗ್ ಫಾರ್ ದ ರೋಲ್ ಅಂಡ್ ಯು ಆರ್ ವೆರಿ ಥಿನ್. ನೀವ್ ತುಂಬಾ ಸಣ್ಣ ಇದೆಯಾ, ತುಂಬಾ ಇದಾಗಿದ್ಯಾ, ಮೇ ಬಿ ವಿಲ್ ಹ್ಯಾವ್ ಟು ಲುಕ್ ಎಟ್ ಸಂಬಡಿ ಎಲ್ಸ್. ನೀನು ಯಾವ್ದಾದ್ರು ಚಿಕ್ಕ ಹುಡುಗಿ ರೋಲ್ ಮಾಡು ಅಂತ. ನಾನು ಹೌದಾ ಅಂತ ಬೇಜಾರಾಗಿತ್ತು. ಆಮೇಲೆ ಅನ್ಕೊಂಡೆ ಪರವಾಗಿಲ್ಲ, ಯಾವ್ದೋ ಒಂದು ರೋಲ್ ಫಸ್ಟ್ ಈ ನಾಟಕ ಮಾಡೋಣ ಅಂತ. 8 ಅವರ್ ನಾಟಕ ನಾನು ಲೈಫಲ್ಲಿ ಮಲೆಗಳಲ್ಲಿ ಮದುಮಗಳು ಬಿಟ್ರೆ ಕೇಳಿದ್ದು, ನೋಡಕ್ ಆಗಿರ್ಲಿಲ್ಲ ಆ ನಾಟಕ. ಇಟ್ ವಾಸ್ ಆಲ್ವೇಸ್ ಮೈ ಥಿಂಗ್. ಬಟ್ ಆ ತರ ಒಂದು ಪ್ರೊಡಕ್ಷನ್ ಪಾಲ್ಗೊಳ್ಳೋದೇ ಒಂದು ದೊಡ್ಡ ವಿಷಯ ಅನ್ನೋದು ನನಗಿತ್ತು. ನಾನು ಓಕೆ, ಯಾವ ರೋಲ್ ಆದ್ರೂ ಓಕೆ. ಅದೇನಾಯ್ತು, ಬರ್ತಾ 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 ನಾವು ಇಷ್ಟೇ ಜನ ಆದ್ವಿ. ಪ್ರತಿಯೊಬ್ರು ಒಂದು ಓದಕ್ ಶುರು ಮಾಡಿದ್ವಿ. ದೆನ್ ಹಿ ಸೆಡ್ ಓಕೆ ಯು ಡೂ ಇಟ್, ಓದು ನೋಡೋಣ ಅಷ್ಟೇ. ಹಂಗಾಯ್ತು, ಬ್ಲಾಕಿಂಗ್ ಆಯ್ತು, ಮುಗೀತು. ದಟ್ಸ್ ಆಲ್, ಇಟ್ ವಾಸ್ ಸೆಟ್. ಅವಾಗ ಸ್ಫೂರ್ತಿ ಅವರು ಕೂಡ ಮಾಡ್ತಾ ಇದ್ರು, ಡಬಲ್ ಕಾಸ್ಟ್ ಆಗಿತ್ತು. ಅವರು ಒಂದಷ್ಟು ಶೋಸ್ ಮಾಡಿದ್ರು, ನಾನು ಒಂದಷ್ಟು ಶೋಸ್ ಮಾಡಿದೆ. ಆಮೇಲೆ ಅದೇ ಒಂದು ಸುಮಾರು ಶೋ, 11-12 ಶೋ ಮಾಡಿದ್ವಿ. ಆಮೇಲೆ ದ ರೆಸ್ಪಾನ್ಸ್ ಆಲ್ಸೋ ವಿ ಗಾಟ್ ವಾಸ್ ಗ್ರೇಟ್ ಇಂಗ್ಲಿಷ್ ಅಲ್ಲಿ. ಬಟ್ ಕನ್ನಡ ಮಾಡಿದಾಗ ನನಗ್ ಐಡಿಯಾನೇ ಇರ್ಲಿಲ್ಲ ಈ ತರ ರೆಸ್ಪಾಂಡ್ ಮಾಡ್ತಾರೆ ಜನ ಅಂತ. ನಮಗೂ ಆ ಲೈನ್ಸ್ ಹೇಳ್ದಾಗೆಲ್ಲ ಹೇಗಿತ್ತು, ಒಂಥರ ರೋಮಾಂಚನ ಆಗತ್ತೆ ಇವಾಗ್ಲೂ ಕೂಡ ನೆನೆಸ್ಕೊಂಡ್ರೆ. ಓ ಗಾಡ್, ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್ ಐ ವಿಲ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಐ ವಿಲ್ ಕೀಪ್ ಇಟ್ ಫಾರ್ ಎವರ್. ಲವ್ಲಿ. ಒಂದು ಟ್ರಿಕ್ಕಿ ಕ್ವೆಶ್ಚನ್ ಫಾರ್ ಯು ನೌ. ಹೌ ಡಿಫ್ರೆಂಟ್ ಇಸ್ ಸಿರಿ ಫ್ರಮ್ ಅಹಲ್ಯ ಆರ್ ದ್ರೌಪದಿ? ವೆರಿ ಡಿಫ್ರೆಂಟ್. ವೆರಿ ಡಿಫ್ರೆಂಟ್. ವೆರಿ ಡಿಫ್ರೆಂಟ್. ಹೌ ಕ್ಲೋಸ್ ಇಸ್ ಶಿ? ಯಾವ ಕ್ಯಾರೆಕ್ಟರ್ಗೆ ತುಂಬಾ ಕ್ಲೋಸ್? ಹೇಳಕ್ಕಾಗಲ್ಲ. ನನ್ಗೇನ್ ಅನ್ಸತ್ತೆ ಗೊತ್ತಾ, ನಾವು ಪ್ರತಿ ಒಂದು ಪಾತ್ರ ಮಾಡಿದಾಗ ನಮ್ಮ ಒಂದು ಪೀಸ್, ಒಂದ್ ಪಾರ್ಟ್ ಆಫ್ ಇಟ್ ವಿ ಪುಟ್ ಎವ್ರಿವೇರ್. ಹಾಗಾಗಿ ಎಲ್ಲ ಪಾತ್ರಗಳು ನಂದೆ, ಮಾಡಿರೋದೆಲ್ಲ ನಂದು. ಬಿಕಾಸ್ ನಂತನಾನ ನಾನು ಎಲ್ಲದ್ರಲ್ಲೂ ತುಂಬಿಸಿದೀನಿ. ಅಹಲ್ಯ ವಿಲ್ ಹ್ಯಾವ್ ಅ ಬಿಟ್ ಆಫ್ ಸಿರಿ. ಪರ್ವ, ಈ ದ್ರೌಪದಿ ಇಸ್ ಆಲ್ಸೋ ಹ್ಯಾಸ್ ಅ ಬಿಟ್ ಆಫ್ ಸಿರಿ. ಪ್ರತಿ ಒಂದು ರೋಲ್ ಅಲ್ಲೂ ನಂತನ ತುಂಬಿಸಿದೀನಿ. ಸೊ ಎಲ್ಲಾನು ನಾನೇ, ಎಲ್ಲದೂ ನಂದೇ. ಒಂದು ಖಂಡಿತ ಅವೆಲ್ಲ. ಸಿ, ವೆನ್ ಯು ಮೇಕ್ ದ ಕ್ಯಾರೆಕ್ಟರ್ ಯುವರ್ ಓನ್ ಅನ್ನೋದು ಅದಕ್ಕೆ ಅಲ್ವಾ. ಅಂದ್ರೆ ಆ ಪಾತ್ರ ನಮ್ಮೊಳಗಡೆ ಸೇರಿ, ನಮ್ಮನ್ನ ಅದ್ರೊಳಗಡೆ ಸೇರಿಸಿ ಆ ಒಂದು ಮಿಶ್ರಣ ಆದಾಗ್ಲೇ ಅದು ಒಂದು ರೂಪ ತಾಳತ್ತೆ. ಹಾಗಾಗಿ ಪ್ರತಿ ಒಂದು ಪಾತ್ರದಲ್ಲೂ ನಾನ್ ಕಂಡಂಥ ಕ್ಯಾರೆಕ್ಟರ್ಗಳು, ಅಥವಾ ನಾನು ಕೋಪ ಮಾಡ್ಕೊಂಡ್ರೆ ಹೇಗಿರಬಹುದು, ಅಥವಾ ನಾನ್ ಬೋರ್ ಆದಾಗ, ಅಹಲ್ಯ ಇಸ್ ಸೋ ಬೋರ್ಡ್ ಇನ್ ದಟ್ ಪ್ಲೇ, ಯು ನೋ, ಶಿ ಡೈಸ್ ಔಟ್ ಆಫ್ ಬೋರ್ಡಮ್, ಹೌದು, ಆಫ್ ನಥಿಂಗ್ ಎಲ್ಸ್. ಸೊ
I feel like there's a bit of Siri in everything. So, yeah, they're all mine. I am all theirs. ಲವ್ಲಿ, ಸೋ ನೈಸ್. ಇದಾದ ನಂತರ ವಿಲ್ ಕಮ್ ಟು ಲೇಟೆಸ್ಟ್ ಪ್ಲೇ, ಲವ್ ಲೆಟರ್ಸ್. Mm-hmm. ವೆಂಕಟೇಶ್ ಪ್ರಸಾದ್ ಅವರು ಕೋ ಆಕ್ಟರ್ ಆಗಿರ್ತಾರೆ, ಅಂಡ್ ದೆನ್ ಯು ಹ್ಯಾವ್ ವೆಂಕಟೇಶ್ ಪ್ರಸಾದ್ ಆಸ್ ಗೋರಾ, ಕರೆಕ್ಟ್. ಅಯ್ಯೋ, ಯಾವ director. ನಾಟಕ ಮಾಡಿದ್ಯಾ ಅಂತ ನೀವು ಆಸ್ ನಾನು ಎಷ್ಟೊಂದು ಬಿಟ್ಟಾಕಿದೀನಿ. ಆತಂಕವಾದಿ ಆಕಸ್ಮಿಕ ಸಾವು ಅಂತಿದೆ. ಗೋರಾ ವಾಸ್ ಆಲ್ಸೋ ದೇರ್. ಯಾ. ಸೊ ವೆಂಕಟೇಶ್ ಪ್ರಸಾದ್ ಆಸ್ ಅ ಕೋ ಆಕ್ಟರ್, ವೆಂಕಟೇಶ್ ಪ್ರಸಾದ್ ಆಸ್ ಅ ಡೈರೆಕ್ಟರ್, ಹೌ ಡಿಫಿಕಲ್ಟ್ ವಾಸ್ ಇಟ್? ಒಂಥರ ಈ ಗೋರಾನು ಗೊತ್ತಾ, ಎಷ್ಟು ಚೆನ್ನಾಗಿರೋ ನಾಟಕ ಅದು. ಹಾ ಇದು ಕಲ್ಕತ್ತಾ ಶಾಂತಿನಿಕೇತನಲ್ಲಿ ನಾವು ಪರ್ಫಾರ್ಮ್ ಮಾಡಿದ್ವಿ. ಹಾ ಆಕ್ಚುಲಿ ಫಸ್ಟ್ ರಂಗಾಯಣಕ್ಕೆ ಮಾಡಿದ್ರು ಪ್ರಕಾಶ್ ಅದನ್ನ. ಆ, ಆಗ ನಂಗೆ ವೆಂಕಿ ಅಷ್ಟು ಚೆನ್ನಾಗಿ ಗೊತ್ತಿರ್ಲಿಲ್ಲ. ಅಫ್ಕೋರ್ಸ್ ಅವ್ರ ಪೇರಾಗೆ ನಾನು ಮಾಡಿದ್ದೆ, ಸುಚರಿತಾ ಅಂತ ಒಂದು ರೋಲು. ಅಂಡ್ ಹೆಚ್ಚು ಎಕ್ಸ್ಚೇಂಜು ಏನಿರ್ಲಿಲ್ಲ. ಬಟ್ ಅಫ್ಕೋರ್ಸ್ ಐ ಹ್ಯಾವ್ ಆಲ್ವೇಸ್ ಫೌಂಡ್ ವೆಂಕಿ ಆಸ್ ಅ ವೆರಿ ನೈಸ್ ಪರ್ಸನ್, ಒಳ್ಳೆ ಕೋ ಆಕ್ಟರ್. ಅವ್ರಂತೂ ಲೈನ್ ಪರ್ಫೆಕ್ಟ್ ಆಗಿ ಬರೋರು. ಅವ್ರ ಪರ್ಫಾರ್ಮೆನ್ಸು ಕೂಡ ತುಂಬಾ ಇಂಪ್ರೆಸಿವ್. ಅಷ್ಟೇ ಗೊತ್ತಿದ್ದು. ಅಂಡ್ ಆಲ್ಸೋ ಅಪಾರ್ಟ್ ಫ್ರಮ್ ದಟ್ ಸಿಗ್ತಾ ಇರ್ತಾ ಇದ್ವಿ, ರಂಗಶಂಕರಕ್ಕೆ ಬಂದಾಗ ಅಲ್ಲಿ ಇಲ್ಲಿ ಎಲ್ಲ ಸಿಗ್ತಾ ಇರ್ತಾ ಇದ್ವಿ. ಒಂದ್ ಸ್ವಲ್ಪ ಗೊತ್ತಿತ್ತು ವೆಂಕಿ ಬಗ್ಗೆ. ಬಟ್ ಆಕ್ಚುಲಿ ವೆಂಕಿ ಆಲ್ಸೋ ವಾಂಟೆಡ್ ಟು ಡೂ ಒನ್ ನಾಟಕ ವಿತ್ ಮೀ. ಆಗ ನಾನ್ ಫ್ರೀ ಇರ್ಲಿಲ್ಲ. ಮಾಡ್ತೀಯಾ ಅನ್ಬಿಟ್ಟು ಸ್ಕ್ರಿಪ್ಟು ಎಲ್ಲ ಕೊಟ್ಟಿತ್ತು. ನಾನು ಅದು ಫ್ರೀ ಇರಲಿಲ್ಲ, ಮಾಡೋಕ್ಕಾಗಲಿಲ್ಲ. ಸೊ ಈ ಸರ್ತಿ ಕೇಳಿದ್ರು. ಐ ವಾಸ್ ಆಕ್ಚುಲಿ ನಾಟ್ ಇನ್ ಅ ಕರೆಕ್ಟ್ ಸ್ಟೇಟ್ ಆಫ್ ಮೈಂಡ್ ಟು ಡೂ ಇಟ್. ಓಕೆ. ಆ ಒಂದು ಸಮಯದಲ್ಲಿ ಸ್ವಲ್ಪ ನನಗೆ ಐ ವಾಸ್ ನಾಟ್ ರೆಡಿ. ನಾನು ಯಾವ ಕೆಲಸ ಮಾಡಕ್ ರೆಡಿ ಇರ್ಲಿಲ್ಲ ಆಗ. ಓಕೆ. ಅದ್ ಒಂದ್ಸರ್ತಿ ಓದು ಇದನ್ನ, ನೀನು ಓದ್ಬಿಟ್ಟು ನಿನ್ಗೆ ಏನ್ ಅನ್ಸುತ್ತೆ ಹೇಳು ಅಂತ. ನಾನು ಹೌದಾ ಬೇಡ ವೆಂಕಿ, ಐ ಥಿಂಕ್ ಐ ನೀಡ್ ಮೋರ್ ಟೈಮ್ ಅಂತ. ಸರಿ, ಇಲ್ಲ ನೀನ್ ನೋಡು, ಇಷ್ಟ ಆಗಿಲ್ಲ ಅಂದ್ರೆ ನಾನು ಫೋರ್ಸ್ ಮಾಡಲ್ಲ ಅಂತ. ನಾನು ಓದ್ದೆ, ಇಂಗ್ಲಿಷಲ್ಲಿ ಓದ್ದೆ ಫಸ್ಟ್. ಎಷ್ಟು ಚೆನ್ನಾಗಿತ್ತು. ನಾನು ಅಂದೆ, ಯಾವಾಗ ಬರಿತಾ ಇದೆಯಾ ಕನ್ನಡದಲ್ಲಿ ಹೇಳು, ನಾನು ಮಾಡ್ತಾ ಇದ್ದೀನಿ. ಸರ್ ಐ ವಿಲ್ ಡೂ ಇಟ್. ಆಯ್ತು ಹೇಳ್ತೀನಿ ಅಂತೆಲ್ಲ. ಆಮೇಲೆ ಕನ್ನಡದ ಬರೆದ್ರು. ಆಮೇಲೆ ಕಿಶೋರ್ ನೀನ್ ಕೋ ಆಕ್ಟರ್. ಕಿಶೋರಾ? ಯಾವ ಕಿಶೋರು ಅಂದೆ. ಅದಕ್ಕೆ ಇವರು ಆಕ್ಟರ್ ಕಿಶೋರ್ ಸಿನಿಮಾ ಎಲ್ಲ ಮಾಡ್ತಾರ. ಸರ್ ಹೌದಾ, ಅವ್ರ ನಾಟಕ ಎಲ್ಲ ಮಾಡ್ತಾರಾ? ಸೊ ಇಟ್ ಆಲ್ ಕೇಮ್ ಟುಗೆದರ್. ಅಂಡ್ ಇಟ್ಸ್ ಬೀನ್ ಅ ಗ್ರೇಟ್ ರನ್. ಅಂದ್ರೆ ಜನ ಹೇಗೆ ಅದನ್ನ ರಿಸೀವ್ ಮಾಡ್ತಾ ಇದಾರೆ, ತುಂಬಾ ಖುಷಿ ಆಗತ್ತೆ. ಮ್ಯಾಜಿಕಲ್. I didn't expect, like, something I didn't want to do turned out to be something that I cherish the most now. Lovely. So we'll go to a very quick fire round. ಇದ್ರಲ್ಲಿ ಒಂದಷ್ಟು ಪ್ರಶ್ನೆ ಕೇಳ್ತೀನಿ. ವಾಟ್ ಯು ವಾಂಟ್? ಪಾಪ, ಬಟ್ ವೆಂಕಿ ಬಗ್ಗೆ ನಾ ಹೇಳಲೇ ಇಲ್ಲ. ಹೇಳಿ, ಒಂದಷ್ಟು ಬಿಚ್ ಮಾಡಿ. ಇಲ್ಲಪ್ಪ, ಅಂದ್ರೆ ನಾಟಕದ ಬಗ್ಗೆ ಹೇಳ್ದೆ. ಜಸ್ಟ್ ನೋ, ವೆಂಕಿ ಇಸ್ ಅ ವೆರಿ ನೈಸ್ ಪರ್ಸನ್. ತುಂಬಾ ಹಠಮಾರಿ. ವೆರಿ ಹಠಮಾರಿ. ತುಂಬಾ ಸ್ವೀಟ್ ಆಗಿ ಹಠ ಮಾಡೋದು, ಆಯ್ತಾ. ಅಂಡ್ ಈಸ್ ಗ್ರೇಟ್ ಕನ್ವಿನ್ಸಿಂಗ್ ಸ್ಕಿಲ್ಸ್. ಅವನೇ ಹೇಳ್ಕೊಳ್ತಾ ಇರ್ತಾನೆ, ನಾವ್ ತುಂಬಾ ಒಳ್ಳೆ ಚೆನ್ನಾಗಿ ಕನ್ವಿನ್ಸ್ ಮಾಡ್ತೀನಿ ಅಂತ. ಬಟ್ ನೋ, ಹೀಸ್ ಬೀನ್ ಗ್ರೇಟ್. ಅಂದ್ರೆ ಅವ್ನ ಇನ್ಪುಟ್ಸ್ ತಗೋತಾನೆ. ನಾವೇ ಎಷ್ಟೊಂದು ಟ್ರೈ ಮಾಡ್ತೀವಿ. ಇಲ್ಲ ನನ್ಗೆ ಹೀಗ್ ಬೇಡ ಅಂದ್ರೆ ಅವ್ನಿಗೆ ಹಾಗೆ ಬೇಡ. ಸೊ ಅದನ್ನ ಯಾಕೆ ಬೇಡ ಅನ್ನೋದನ್ನು ಕೂಡ್ಸಿ ಕನ್ವಿನ್ಸ್ ಮಾಡಿಸಿ, ನಾನು ಇದಕ್ಕೆ ಅದು ಬೇಡ ಅಂತ ಇರೋದು, ಹೀಗೆ ಮಾಡು ಅಂತ ಕೆಲವು ಹೇಳ್ತಾನೆ. ಕೆಲವು ಇಲ್ಲ ಮಾಡು, ನೀನ್ ಇಷ್ಟ ಬಂದಾಗ ಮಾಡು, ನಿಂಗೆ ಗೊತ್ತಾಗತ್ತೆ ಅಂತಾನೆ. ಸೊ ಇಟ್ಸ್ ಬೀನ್ ಗ್ರೇಟ್ ವರ್ಕಿಂಗ್ ವಿತ್ ಹಿಮ್. ಲವ್ಲಿ. ಸೊ ರ್ಯಾಪಿಡ್ ಕ್ವೆಶ್ಚನ್ಸ್, ಒಂದಷ್ಟು ಕ್ವೆಶ್ಚನ್ಸ್ ಕೇಳ್ತೀನಿ. ಸೊ ಏನ್ ತಲೆಗೆ ಬರುತ್ತೆ ನೋಡುವ. ಓಕೆ, ದೆನ್ ರ್ಯಾಪಿಡ್ ಆಗಿ ಬರ್ಲಿಲ್ಲ ಅಂದ್ರೆ ಪರವಾಗಿಲ್ಲ. ಸ್ಟೇಜ್, ಟಿವಿ, ಸಿನಿಮಾ? ಓಹೋ, ಈ ತರ ಕಷ್ಟ ಕೊಡಬಾರ್ದು. ಸ್ಟೇಜ್. ಲವ್ಲಿ. ಸ್ಕ್ರಿಪ್ಟ್ ಫಾಲೋ ಮಾಡೋದು ಬೆಟರ್ ಅನ್ಸುತ್ತಾ, ಸ್ಪಾಟ್ ಅಲ್ಲಿ ಇಂಪ್ರೂವೈಸ್ ಮಾಡಿದ್ರೆ ಬೆಟರ್? ಓಕೆ, ಆಕ್ಚುಲಿ ಒಂದು ಡಿಸ್ಕ್ಲೇಮರ್ ಕೊಡ್ಬೇಕು. ನಾನು ಇವಾಗ ಇಲ್ಲಿ ಹೇಳೋದು ಅಲ್ಟಿಮೇಟ್ ಅಲ್ಲ. ಎಸ್, ಇದು ಚೇಂಜ್ ಸಬ್ಜೆಕ್ಟಿವ್. ಕಾಲಕ್ಕೆ ತಕ್ಕಂತೆ ಬದಲಾಗುತ್ತೆ. ಈಗ ಸದ್ಯಕ್ಕೆ ನನ್ಗೆ ಏನ್ ಅನಿಸ್ತದೆ ಅದು ಮಾತ್ರ ಹೇಳ್ತೀನಿ. ಇದು ಈ ಪಾಡ್ಕಾಸ್ಟ್ ಮಾತ್ರ ಸತ್ಯ. ಇಟ್ ಮೇ ಚೇಂಜ್. ಓಕೆ, ಫಸ್ಟ್ ಸ್ಟೇಜ್. ಐ ಲೈಕ್ ಸಿನಿಮಾ ಆಲ್ಸೋ ಅ ಲಾಟ್. ಸೊ ಏನು ಸ್ಕ್ರಿಪ್ಟ್ ಫಾಲೋ ಮಾಡೋದು ಬೆಟರ್ ಅನ್ಸುತ್ತಾ ಅಥವಾ ಸ್ಪಾಟ್ ಅಲ್ಲಿ ಇಂಪ್ರೂವೈಸ್? ಡಿಪೆಂಡ್ಸ್. ಬಟ್ ನನ್ಗೆ ಸ್ಕ್ರಿಪ್ಟ್ ಇದ್ದು ಡಿವೈಸ್ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಓಕೆ, ಸ್ಕ್ರಿಪ್ಟ್ ಒಂದು ಔಟ್ಲೈನ್ ಇದ್ದು ಅದರಿಂದ ಆಚೆ ಹೋಗಿ ಡಿವೈಸ್ ಮಾಡಿ ವಾಪಸ್ ಅದರಲ್ಲಿ ಬರೋದು. ಐ ಲೈಕ್ ಬೋತ್. ಸೋ ಡಿಫಿಕಲ್ಟ್. ಓಕೆ, ಸೊ ಈಗ ಥಿಯೇಟರ್ ಅಲ್ಲಿ
ಅಂದ್ರೆ ಶೋಗಿಂತ ಮುಂಚೆ ಏನಾದ್ರೂ ತಿಂಡಿ ತಂದು ಕೊಡ್ತಾರೆ. ಸೊ ವಾಟ್ ಡು ಯು ಪ್ರಿಫರ್ ಈಟಿಂಗ್ ಬಿಫೋರ್ ಗೆಟಿಂಗ್ ಆನ್ ಸ್ಟೇಜ್? ಏನಾದ್ರೂ ಓಕೆ, ಹೊಟ್ಟೆ ತುಂಬಬೇಕಷ್ಟೇ ಯಾವಾಗ್ಲೂ. ಬಟ್ ಸಮ್ ಎನರ್ಜಿ ಸ್ನಾಕ್ ಅಂತ ಅನ್ಸಿದ್ರೆ ಓಕೆ ಇದ್ದಿದ್ರೆ ನಾನು ಇವತ್ತು ಚೆನ್ನಾಗಿ ಮಾಡ್ತಿದ್ದೆ ಅಂತ, ಆತರ ಏನಿಲ್ಲ. ಹೊಟ್ಟೆ ತುಂಬಿರ್ಬೇಕು. ನೋ ಉಪ್ಪಿಟ್ಟು ಆಲ್ಸೋ? ಅಫ್ಕೋರ್ಸ್, ಉಪ್ಪಿಟ್ಟಿದ್ರೆ ಖಂಡಿತ. ಆತರ ಪರ್ಟಿಕ್ಯುಲರ್ ಆಗಿ ಏನು ತಿನ್ನಲ್ಲ, ಏನೋ ಒಂದ್ ತಿನ್ಬಿಟ್ಟು ಹೋಗೋದಷ್ಟೇ. ಅಷ್ಟೇ. ಅಷ್ಟೇ. ಓಕೆ ಓಕೆ. ಸೊ ಸ್ಟೇಜ್ ಎಂಟರ್ ಆಗೋದಕ್ಕಿಂತ ಮುಂಚೆ ಎನಿ ರಿಚುವಲ್ ಯು ಫಾಲೋ? ಅಯ್ಯೋ ಇಲ್ಲಪ್ಪ, ನಾನಿದ್ ಹೇಳಲೇಬೇಕು. ಆಕ್ಚುಲಿ ಐ ಹ್ಯಾವ್ ನಾಟ್ ಟೋಲ್ಡ್ ಯು ದಿಸ್. ನೆಸೆಸರಿ ಟಾರ್ಗೆಟ್ಸ್ ಫಸ್ಟ್ ಟೈಮ್ ವೆನ್ ಐ ವಾಸ್ ಗೋಯಿಂಗ್ ಆನ್ ಸ್ಟೇಜ್, ನಾನ್ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅಂದ್ರೆ ಇಡೀ ದಿನ, ಅದ್ ಹಿಂದಿನ ದಿನ ಒಂದ್ ಬ್ರೇಕ್ ಕೊಡ್ತಾರೆ ಗೊತ್ತಾ, ಬಿಕಾಸ್ ಅವರು ಸ್ಟೇಜ್ ಎಲ್ಲ ಸೆಟ್ ಮಾಡ್ತಿರ್ತಾರೆ. ನಮ್ಮಮ್ಮ ಒಂದು ತಲೆ ತಿಂದ ಹಾಕ್ಬಿಟ್ಟಿದೀನಿ. ಹೇಗಿದ್ರೆ ಅಮ್ಮ ನನ್ ಕೈಲ ಆಗ್ತಾ ಇಲ್ಲ, ನನ್ ಹೊಟ್ಟೆ ಎಲ್ಲ ಒಂಥರ ಆಗ್ತಾ ಇದೆ ತಲೆ. ಅವ್ರೇ ಸುಮ್ನೆ ಕೂತ್ಕೊಳ್ಳಿ, ಯಾಕೆ ಹಂಗ ಆಡ್ತೀಯ ನೀನ್ ಒಬ್ಳೆನಾ ಸ್ಟೇಜ್ ಮೇಲೆ? ನನ್ಗೆ ಆಗ್ತಾ ಇಲ್ಲ ಅಮ್ಮ, ನಾನು ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀನಿ ನಾಳೆ, ನನ್ನ ಪರ್ಫಾರ್ಮೆನ್ಸ್. ಸೊ ಐ ಟೆಲ್ ಯು, ಅಷ್ಟಿಲ್ದಿದ್ರು ನನಗೆ ಪ್ರತಿ ಶೋ, ಪ್ರತಿ ಅಂದ್ರೆ 5ನೇ ಶೋ ಅಂದ್ರೂ ಒಂದು ಸೆಟ್ ಅಲ್ಲಿ ನನ್ ಅಷ್ಟೇ ಟೆನ್ಷನ್ ಆಗುತ್ತೆ. ಐ ಆಮ್ ವೆರಿ ನರ್ವಸ್. ಸೊ ದೇರ್ ಇಸ್ ನೋ ರಿಚುವಲ್. ಹೋಗ್ಬೇಕಷ್ಟೇ, ಅಷ್ಟೇ. ಸ್ಟೇಜ್ ಮೇಲೆ ಹೋಗ್ಬೇಕು. ಅಲ್ಲಿವರೆಗೂ ನಾನು ಒದ್ದಾಡ್ತಾ ಇರ್ತೀನಿ ವಿಲ ವಿಲ ಅಂತ. ಎನಿ ಸೂಪರ್ಸ್ಟಿಷನ್ ಲೈಕ್? ಅದೆಲ್ಲ ಇರುತ್ತೆ, ಅದೆಲ್ಲ ಇರುತ್ತೆ. ಈ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು ಇವತ್ತು, ನೆನ್ನೆ ಇದು ಹಾಕೊಂಡು ಹೋಗೋದಕ್ ಚೆನ್ನಾಗಿತ್ತು ಶೋ, ಇವತ್ತು ಇದೇ ಪ್ಯಾಂಟ್ ಹಾಕೊಂಡು ಹೋಗ್ತೀನಿ. ಸ್ಮಾಲ್ ಸ್ಮಾಲ್, ವೆರಿ ಸ್ಮಾಲ್. ಬಟ್ ಅದೆಲ್ಲ ಅವತ್ತಿನ ದಿನಾನೇ ಬರೋದು. ಯಾವಾಗ್ಲೂ ಇದೇ ಮಾಡ್ತೀನಿ ಅನ್ನೋದಿಲ್ಲ. ಅವತ್ತಿನ ದಿನ ಓಕೆ, ನಾನು ಇವತ್ತು ಈ ತರ ಎಲ್ಲ ಮಾಡಿದ್ರೆ ಇವತ್ತು ಶೋ ಚೆನ್ನಾಗಾಗುತ್ತೆ ಅಂತ ಅನ್ಕೊಂಡು ಮಾಡೋದು. ಇದೆಲ್ಲ ನಾನು ಇದ್ ಮಾಡ್ಲಿಲ್ಲ ಅಲ್ವಾ, ಅದಕ್ಕೆ ಫಂಬಲ್ ಆಯ್ತು. ಅದು ಅವತ್ತಿನ ದಿನಕ್ಕೆ ಸೀಮಿತವಾಗಿತ್ತು. ಬಟ್ ಪ್ರತಿ ಶೋಗೂ ಹೀಗೆ ಮಾಡ್ತೀನಿ, ಹಾಗೆ ಆತರ ಏನು ಫಿಕ್ಸ್ಡ್ ಇಲ್ಲ. ಓಕೆ, ಲವ್ಲಿ ಲವ್ಲಿ. ಥಿಯೇಟರ್ ಕ್ರಶ್? ಆಕ್ಚುಲಿ ನಾನು ಅನ್ಗ್ರೇಟ್ಫುಲ್ ಮ್ಯಾನ್ ಮಾಡ್ತಾ ಇದ್ದಾಗ ಗುಲ್ಶನ್ ದೇವಯ್ಯ ಅದ್ರಲ್ಲಿ ಟೈಗರ್ ಆಗಿದ್ರು. ಓಕೆ. ನಾನು I had such a big crush on him. It is so silly. Rangashankara show, every time he would come on stage, ಮಕ್ಕಳ ನಾಟಕ ಅಲ್ಲ ಬರೋರು, ನಾನು ಹಿಂಗೆ ನೋಡ್ತಾ ಇದ್ದೆ, ಗುಲ್ಶನ್ 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 ಅಂತ. ಒಂದು ಶೋ ಅಲ್ಲಿ ಐ ರಿಮೆಂಬರ್, ಅಂಡ್ ಐ ವಾಸ್ ಸೋ ಯಂಗ್ ಆಲ್ಸೋ, ಬ್ಯಾಕ್ ದೆನ್. ಅವರು ಶೋ ಮುಗಿಸ್ಕೊಂಡೆಲ್ಲ ಎಲ್ಲರೂ ಪ್ಯಾಕಪ್ ಮಾಡ್ತಾ ಇದ್ರು. ಅವ್ರು ಸುಮ್ಮನೆ ಬಂದ್ಬಿಟ್ಟು ಏನೇ ಅಂದ್ಬಿಟ್ಟು ಹೆಗಲ ಮೇಲೆ ಕೈ ಹಾಕಿದ್ರು. ನಾನು ಅಷ್ಟೇ, you know what happened ಅಂತ. So he's always been my biggest crush. Lovely. So lovely. Nicest compliment ನಿಮಗೆ ಸಿಕ್ಕಿರೋಂಥದ್ದು? I want to read it actually. Nice. Because it is something ಒಂದ್ ನಿಮಿಷ, ಆಕ್ಚುಲಿ ಕೈಗೆ ಸಿಗೋ ಹಾಗೆ ಇದೆ. ಆಗ್ಲಿ. ಐ ಟೆಲ್ ಯು, somebody had written this review. ಓಕೆ. ದ್ರೌಪದಿಗೆ, ದ್ರೌಪದಿ ಈಗ ಬದುಕಿದ್ದರೆ ಪಾತ್ರ ನೋಡಿ ಪಾತ್ರಧಾರಿಗೆ ಬಂದು ಮುತ್ತಿಡುತ್ತಿದ್ದಳೋ ಏನೋ. ದ್ರೌಪದಿ ಈಗ ಬದುಕಿದ್ದರೆ ಪಾತ್ರ ನೋಡಿ ಪಾತ್ರಧಾರಿಗೆ ಬಂದು ಮುತ್ತಿಡುತ್ತಿದ್ದಳೋ ಏನೋ. ಫ್ಲಾಲೆಸ್ ಎಕ್ಸಿಕ್ಯೂಷನ್ ಆಫ್ ಸಂಭಾಷಣೆ, ಪ್ರೀತಿ, ಆಪ್ತತೆ, ನೋವುಗಳ ಪೋಷಣೆ. ಜಾಸ್ತಿ ಹೇಳ್ಬಾರ್ದು, ಬರೀ ನೋಡಿ ಅನುಭವಿಸಬಹುದಾದ ನಟನೆ. ಇದು ಕಳ್ಸಿದ್ರು. ಅಂಡ್ ಐ ಫೆಲ್ಟ್ ದಿಟ್ಸ್ ಸೋ ನೈಸ್. ಐ ಡೋಂಟ್ ನೋ ಇದು ಯಾರು ಬರ್ದ್ರು ಗೊತ್ತಿಲ್ಲ, ಬಟ್ ಇದು ನನಗೆ ಕಳ್ಸಿದ್ರು. ಸೊ ಐ ಥಿಂಕ್ ಇದು ರೀಸೆಂಟ್ ಆಗಿ ನನ್ನ ಮನಸ್ಸಿನಲ್ಲಿರೋದು. ಸುಮಾರು ಹೇಳಿದ್ದಾರೆ ವಾಟ್ ಇಫ್ ಫೆಲ್ಟ್ ಅನ್ನೋದು. ಅಂದ್ರೆ ಎಷ್ಟೊಂದ್ ಸರ್ತಿ ಈಗ ಲವ್ ಲೆಟರ್ಸ್, ನಿನ್ನ ಪ್ರೀತಿಯ ನಾನು ನೋಡೋದು ಬರ್ದವ್ರು, ನಿಮ್ ಪರ್ವ ನೋಡ್ಬಿಟ್ಟು ಬಂದೆ ನಾನು, ನನ್ನ ಮೊದಲನೇ ಥಿಯೇಟರ್ ಎಕ್ಸ್ಪೀರಿಯನ್ಸಸ್ ವಿತ್ ಯು. ವೆನ್ ದೇ ಸೇ ಆಲ್ ದ್ಯಾಟ್, ಐ ಫೀಲ್ ವೆರಿ ಹ್ಯಾಪಿ ದಟ್ ಆ ರಶ್ಮಿ ಅಂತ ಒಂದು ಕ್ಯಾರೆಕ್ಟರ್ ಏನ್ ಮಾಡ್ತೀನಿ, ದೇ ಸೇ ಐ ಮೇಡ್ ದೆಮ್ ಕ್ರೈ, ಆರ್ ಅದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಅದು ಟಚ್ ಆಗತ್ತೆ ಗೊತ್ತಾ, ನಾಟಿರುತ್ತೆ. ಅದು ನನಗೆ ಇಟ್ ಫೀಲ್ಸ್ ವೆರಿ ಪರ್ಸನಲ್. ಸೊ ಬಟ್ ದಿಸ್ ಇಸ್ ವೆರಿ ಸ್ಪೆಷಲ್. ದ್ರೌಪದಿನೇ ಬಂದು ಮುತ್ತು ಕೊಡ್ತಾಳೆ ಅಂದ್ರೆ ಮೈ ಗಾಡ್. ಓಕೆ. ಥಿಯೇಟರ್ ಲೈಕ್ ಫೆಸ್ಟಿವಲ್ ಯಾವ್ದಾದ್ರು ಅಟೆಂಡ್ ಮಾಡ್ಬೇಕು ಅಂತ ಇದ್ರೆ ಯಾವ್ದು? ನನಗೆ ಆಕ್ಚುಲಿ ನಮ್ಮ ಒಂದು ಕಂಟ್ರಿಯಲ್ಲಿ ಸುಮಾರು ಥಿಯೇಟರ್ ಆಗತ್ತಲ್ಲ. ಒಂದು ಈ ಮರಾಠಿ ಥಿಯೇಟರ್ ನೋಡೋದು ತುಂಬಾ ಆಸೆ ಇದೆ. ಬಿಟ್ರೆ ನನಗೆ ಬೇರೆ ದೇಶಕ್ಕೆ ಹೋಗಿ ಅವರ ಪ್ರೊಡಕ್ಷನ್ಗಳು ನೋಡೋದು ತುಂಬಾ ಇಷ್ಟ. ಸೊ
ಅಫ್ಕೋರ್ಸ್ ಐ ವಾಂಟ್ ಟು ಗೋ ಸಿ ಏನಮ್ಮ ಅದು ಬ್ರಾಡ್ವೇ. ಬ್ರಾಡ್ವೇ. ಯಾ. I really want to see like that big a production, like a Lion King or like ಆ ತರ ಒಂದು ಎಕ್ಸ್ಪೀರಿಯನ್ಸ್ ನಂಗೆ ತುಂಬಾ ಇಷ್ಟ ಇದೆ. ಅಂದ್ರೆ ನಮ್ ದೇಶದ್ದು ಕೂಡ ಖಂಡಿತ ನೋಡೋದಿದೆ, ಸುಮಾರಿದೆ. ಆದ್ರೆ ಬೇರೆ ದೇಶದಲ್ಲೂ ಕೂಡ ಥಿಯೇಟರ್ ಅನ್ನ ಹೇಗೆ ಅಪ್ರೋಚ್ ಮಾಡ್ತಾರೆ, ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನೋಡಕ್ ನಂಗೆ ತುಂಬಾ ಇಷ್ಟ ಇದೆ. ಐ ಮೀನ್ ಆಫ್ ಕೋರ್ಸ್ ಮೈ ಡ್ರೀಮ್ ಇಸ್ ಬ್ರಾಡ್ವೇ. Okay, lovely. One word to describe your theatre life. ಇಟ್ಸ್ ಬೀನ್ Dreamy. ಡ್ರೀಮಿ ಖಂಡಿತ. ಯಾವುದು ನಾನು ಪ್ಲಾನ್ ಮಾಡಿದ್ದಲ್ಲ. ಇದುವರೆಗೂ ಮಾಡಿರೋ ನಾಟಕಗಳು, ಬಂದಿರೋ ಪಾತ್ರಗಳು, ಐ ಮೀನ್ ಇಟ್ಸ್ ಅ ಡ್ರೀಮ್. ಸೋ Lovely. ಗ್ರೇಟ್ಫುಲ್. So one advice, final question, okay, then we'll wrap this up. One advice, ನೀವು ಈಗಿನ ಕಾಲದ ಯಂಗ್ಸ್ಟರ್ಸ್ಗೆ ಕೊಡಬೇಕು ಅಂತ ಹೇಳಿದ್ರೆ, ನೀವು ಯಂಗೆ ಬಟ್ ಪ್ರಾಬಬ್ಲಿ ಸಮನ್ ಹೂ ವಾಂಟ್ಸ್ ಟು ಪಿಕ್ ಅಪ್ ಥಿಯೇಟರ್ ಅಥವಾ ಸಿನಿಮಾ, ಟಿವಿ ಅಂತ ಏನಾದರೂ ಇದೆ ಅಂತ ಆಪ್ಷನ್ಸ್ ಅವ್ರ ಮುಂದೆ ಆಯ್ಕೆಗಳಿದೆ ಅಂದಾಗ, ನೀವು ವಾಟ್ ವುಡ್ ಯು ಸಜೆಸ್ಟ್ ದೆಮ್? ನಾನು ಅನ್ನೋದು ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ತುಂಬಾ ಇದೆ ನೋಡೋದಕ್ಕೆ, ತುಂಬಾ ಇದೆ ಕೇಳೋದಕ್ಕೆ, ಆಯ್ಕೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗತ್ತೆ. ಆಕ್ಚುಲಿ ನಾವೂನು ವೆನ್ ವಿ ವರ್ ಇನ್ ಕಾಲೇಜ್, ಐ ಮೇಡ್ ಇಟ್ ಅ ಪಾಯಿಂಟ್ ಐ ವಿಲ್ ನಾಟ್ ಯೂಸ್ ಅ ಸ್ಮಾರ್ಟ್ ಫೋನ್. ಅಂದ್ರೆ ನಮ್ಮ ಕ್ಲಾಸಲ್ಲಿ ಎಲ್ಲರೂ, ಅಂದ್ರೆ ನಾನು ಮಾಸ್ಟರ್ಸ್ ಮಾಡ್ಬೇಕಾದ್ರೂ ಐ ಯೂಸ್ ಟು ಯೂಸ್ ಅ ಬೇಸಿಕ್ ಫೋನ್ ಬಿಕಾಸ್ ಐ ಲೈಕ್ ಐ ಡೋಂಟ್ ವಾಂಟ್ ವಾಟ್ಸ್ಆಪ್. ಆ ಥರದಲ್ಲಿದ್ದೆ ನಾನು. ಆದ್ರೆ ನಾಟಕಕ್ಕೆ ಅಂತ ಬಂದಾಗ ಐ ಫೀಲ್ ನಾನು ಇದೇ ಮಾಡ್ತೀನಿ ಅದೇ ಮಾಡ್ತೀನಿ ಅನ್ನೋ ಒಂದು ಕೆಲವರು ನಾನು ನೋಡಿದ್ದೀನಿ ಇವಾಗ ಎಲ್ಲ. ಎಷ್ಟೊಂದು ಜನ ನಮ್ಮ ಜೊತೆನೂ ಆಕ್ಟ್ ಮಾಡಿದಾಗ ದೇ ಸೆಲೆಕ್ಟ್ ಥಿಂಗ್ಸ್ ದಟ್ ದೇ ವಾಂಟ್ ಟು ಡೂ. ಐ ಥಿಂಕ್ ಆ ಥರ ಮಾಡೋದ್ರಿಂದ ಅವ್ರೇ ಅನ್ಯಾಯ ಮಾಡ್ಕೋತಾ ಇದ್ದಾರೆ ಅಂತ. ಐ ಥಿಂಕ್ ಥಿಯೇಟರ್ ಇಸ್ ಎನ್ ಅಂಬ್ರೆಲಾ ವಿಚ್ ಹ್ಯಾಸ್ ಸೋ ಮೆನಿ ಥಿಂಗ್ಸ್ ಅಲ್ವಾ. ಮೇಕಪ್ ಬರುತ್ತೆ, ಲೈಟಿಂಗ್ ಬರುತ್ತೆ, ಸೆಟ್ ಬರುತ್ತೆ, ಕಾಸ್ಟ್ಯೂಮ್ ಬರುತ್ತೆ, ಪ್ರೊಡಕ್ಷನ್ ಬರುತ್ತೆ, ಆಮೇಲೆ ಆಕ್ಟಿಂಗ್ ಬರುತ್ತೆ. ಸೊ ಐ ಫೀಲ್ ಎಲ್ಲಾನು ಮಾಡೋಕ್ಕಾದ್ರೆ ಯು ವಿಲ್ ಬಿ ಲೈಕ್ ಒನ್ ಫುಲ್ ಪರ್ಸನ್, ರೌಂಡೆಡ್ ಪರ್ಸನ್. ಅದು ಮಾಡಕ್ ಸಿಕ್ಕಿದ್ರೆ ಖಂಡಿತ ಮಾಡಿ. ನಾಟಕ ಇಸ್ ಬ್ಯೂಟಿಫುಲ್. ನನಗೆ ಫಾರ್ ಮೀ ಇಟ್ಸ್ ಅ ಡ್ರೀಮಿ ವರ್ಲ್ಡ್. ಆದ್ರೆ ಕಳೆದು ಹೋಗ್ತೀನಿ ಅನ್ನೋದಲ್ಲ, ತುಂಬಾ ಇಷ್ಟ ಆಗತ್ತೆ ನನಗಿಲ್ಲಿ. ಹಾಗಾಗಿ ಬ್ಯಾಕ್ ಸ್ಟೇಜು ಮಾಡಬೇಕು, ಇದು ಮಾಡಬೇಕು, ಎಲ್ಲ ಕಲಿಯಕ್ ಆದ್ರೆ ಪ್ರತಿಯೊಂದೂ ಒಂದು ದೊಡ್ಡ ಸಾಗರ ಅನ್ಬೋದು. ಪ್ರತಿಯೊಂದು ಎಳೆನೂ ಹಿಡಿದ್ರೆ, ಆದ್ರೆ ಎಲ್ಲ ಮಾಡಕ್ಕಾದ್ರೆ ಖಂಡಿತ ಮಾಡಿ. ಇಲ್ಲಿ ನಿಜವಾಗ್ಲೂ ಅಸಲಿ ಕೆಲಸ ಗೊತ್ತಾಗತ್ತೆ ಅಂತ ನನ್ಗನ್ಸುತ್ತೆ. ಅಂದ್ರೆ ಸಿನಿಮಾದಲ್ಲಿ ಇಲ್ಲ ಅಂತಲ್ಲ, ಸಿನಿಮಾದಲ್ಲೂ ತುಂಬಾ ಕಷ್ಟ. ಸಿನಿಮಾದಲ್ಲೂ ಅದರದೇ ಆದಂತಹ ಅದು ಬೇರೆ ಕೃಷಿ, ಇದು ಬೇರೆ ಖಂಡಿತ. ಆದ್ರೆ ಅಲ್ಲೂ ಕೂಡ ಎಲ್ಲ ಇದೆ. ನಾನು ಏನೇನ್ ಹೇಳದ್ನು ಅಷ್ಟು ಇದೆ. ಆದ್ರೆ ಅಲ್ಲಿ ಟೈಮ್ ಸ್ವಲ್ಪ ಕಮ್ಮಿ. ಎಲ್ಲ ಟೈಮ್ ಇಸ್ ಮನಿ. ಇಲ್ಲಿ ಟೈಮ್ ಇಸ್ ಯೋರ್ ಎಕ್ಸ್ಪೀರಿಯನ್ಸ್, ಟೈಮ್ ಇಸ್ ಯೋರ್ ಲೈಫ್. ಹಿಯರ್ ಯು ವಿಲ್ live a life and there you will know how much to use your life according to how much they need alva. So nice, well put, sakkat. So nice. So I feel ಇಲ್ಲಿ ಪಳಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಒಂಥರ ಐ ಡೋಂಟ್ ನೋ, ಒಂಥರ ಕ್ಲಾಸಿಕಲ್ ಮ್ಯೂಸಿಕ್ ಕಲೀರಿ, ಇದು ಕಲಿಯಕ್ ಮುಂಚೆ ಅಂತಾರಲ್ಲ, ಆ ತರ ಒಂದು ಶಾಲೆ. ರಂಗಭೂಮಿ ಅನ್ನೋದೊಂದು ಶಾಲೆ. ಅಲ್ಲಿ ಕಲ್ತ್ರೆ ಆಮೇಲೆ ಎಷ್ಟೆಷ್ಟು ಕೊಡ್ಬೋದು ಅಂತ ಗೊತ್ತಾಗತ್ತೆ ಅಂತ ನನ್ನ ಅನಿಸಿಕೆ. ಐ ಫೀಲ್ ಲೈಕ್ ಇಫ್ ಯು ಹ್ಯಾವ್ ಟೈಮ್ ಟು ಥಿಯೇಟರ್, ಇಟ್ ಇಸ್ ಹೋಲ್ಸಮ್ ಎಕ್ಸ್ಪೀರಿಯನ್ಸ್. ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಏನು ನಾಟಕ, ಸಿನಿಮಾ, ಬಾಂಡ್ಲಿ ಮುಂದೆ ನಿಂತ್ಕೊಳ್ಳೋದು. ಯಾವ ಬಾಂಡ್ಲಿ ಮುಂದೆ? ಸೊ ಸಿರಿ ಅವರು ಒಂದು ಹೊಸ ಉದ್ಯಮ ಶುರು ಮಾಡಿದ್ದಾರೆ. ಇಂಡಿಯನ್ ಪುಡಿ ಕಂಪನಿ. ಇಂಡಿಯನ್ ಪುಡಿ ಸೆಕ್ಷನ್. IPC ಸೆಕ್ಷನ್. ಈಗ IPC ಅಲ್ಲಿ ತೆಗೆದ್ಬಿಟ್ಟಿದ್ದಾರೆ, ಸೊ ಇಲ್ಲಿ ಹಾಕಿದ್ದಾರೆ. ಸೊ ಇಂಡಿಯನ್ ಪುಡಿ ಕಂಪನಿ ಅಂತ. ಶಿ ಕೀಪ್ಸ್ ಹರ್ ಸೆಲ್ಫ್ ಬಿಸಿ ವಿತ್ ದಟ್ ಆಲ್ಸೋ. ಬಟ್ ಐ ಡೋಂಟ್ ಕುಕ್. ನಾನ್ ಬಾಳೆ ಮುಂದೆ ಇಲ್ಲ. ಆದ್ರೆ ನನ್ನ ಫ್ಯಾಮಿಲಿಯಲ್ಲಿ ಐ ಹ್ಯಾವ್ ದೀಸ್ ಟ್ಯಾಲೆಂಟೆಡ್ ವಿಮೆನ್. ಅವರು ತುಂಬಾ ತುಂಬಾ ಚೆನ್ನಾಗಿ ಈ ಪುಡಿಗಳನ್ನ ಮಾಡ್ತಾರೆ. ನಂದೇನಿದ್ರು ಪ್ಯಾಕ್ ಮಾಡಿ ಅದನ್ನ ತಗೊಂಡ್ ಬಂದು ಪ್ಯಾಕ್ ಮಾಡಿ ಮಾರೋದು. ನೋಡೋಣ, ತುಂಬಾ ವರ್ಷ ಆದ್ಮೇಲೆ ನಾನು ಕಲಿಬೇಕಾಗತ್ತೆ. ಕಲ್ತ್ಬಿಟ್ಟು ನಾನು ಮಾಡ್ತೀನಿ. ವೆರಿ ನೈಸ್. ಥ್ಯಾಂಕ್ ಯು ವೆರಿ ಮಚ್. ಆಫ್ ಕೋರ್ಸ್, ಥ್ಯಾಂಕ್ ಯು. ಅಂಡ್ ಸ್ಮಾಲ್
ಟೋಕನ್ ಆಫ್ ಗ್ರಾಟಿಟ್ಯೂಡ್ ಫ್ರಮ್ ಆರ್ ಎಂಡ್. ಏ ಸೋ ಸ್ವೀಟ್. ಏನಿದು? ಇದು ಗಿಫ್ಟಿಂಗ್ ಪಾರ್ಟ್ನರ್ಸ್ ನಮಗೆ ಟ್ರೈಬ್ ಆಫ್ ಥಿಯೇಟರ್ ಅಂತ ಇದ್ದಾರೆ. ಇಟ್ಸ್ ಅನ್ ಆನ್ಲೈನ್ ವೆಬ್ಸೈಟ್, ನೀವು ಚೆಕ್ ಮಾಡಿ Sure. ಗೆಟ್ ಟೈಮ್. ಇದನ್ನ ಓಪನ್ ಮಾಡಬೇಕು ಪ್ಲೀಸ್. ನಾ ಕೇಳೋಣ ಅಂತಿದ್ದೆ, ತೆಗಿಬೋದಾ ಇದನ್ನ? ಪ್ಲೀಸ್. ಟ್ರೈಬ್ ಆಫ್ ಥಿಯೇಟರ್ ಇಸ್ ಎಕ್ಸ್ಕ್ಲೂಸಿವ್ಲಿ So nice. ಆರ್ಟ್ ಮರ್ಚೆಂಡೈಸ್. ಓಕೆ. ಹೇ ಸೋ ಬ್ಯೂಟಿಫುಲ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೋ ನೈಸ್, ಥ್ಯಾಂಕ್ಸ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಏ ಆಫ್ ಕೋರ್ಸ್, ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಓವರ್. ಚೆನ್ನಾಗಿತ್ತು. ಆಕ್ಚುಲಿ ನಾನು ಸುಮಾರು ಪಾಡ್ಕಾಸ್ಟ್ ಎಲ್ಲ ಹೋಗಿದ್ದೀನಿ, ಬಟ್ ನಾಟಕದ ಬಗ್ಗೆ ಯಾರು ಮಾತಾಡಲ್ಲ. ನಾಟಕ ಇಸ್ ಅ ಪಾರ್ಟ್ ಆಫ್ ಇಟ್ ಅಲ್ಲ. ನನ್ಗೆ ಇಷ್ಟ. ಆಕ್ಚುಲಿ ಇನ್ನೂ ಎಷ್ಟೆಷ್ಟೊಂದು ನಾವು ಹರಟೆ ಹೊಡಿಯೋಣ. ವಿಲ್ ಗೆಟ್ ಪ್ರಾಬ್ಲಿ ಈ ಕಡೆ ಮೇಘನ, ಆ ಕಡೆ ತೇಜು ಅವ್ರನ್ನ ಕೂಡಿಸ್ಬಿಟ್ಟು ಪರ್ವ ಬಗ್ಗೆನೇ ಒಂದು ಪಾಡ್ಕಾಸ್ಟ್ ಮಾಡ್ಬೋದು. ವಿಲ್ ಹ್ಯಾವ್ 2 or 3 people sitting together. ವೆಂಕಿ ಅವ್ರ ಜೊತೆ, ಮೋಸ್ಟ್ಲಿ ಕಿಶೋರ್ ಸರ್ ಜೊತೆ ಒಂದು ಮಾಡುವ. ವಿಲ್ ಡೂ ದಟ್. ಖಂಡಿತ. ಹರಟೆ ಚೆನ್ನಾಗಿರುತ್ತೆ. ಖಂಡಿತವಾಗ್ಲು. Okay. ಥ್ಯಾಂಕ್ ಯು ವಿನಯ್, ಆಲ್ ದಿ thank you. ಬೆಸ್ಟ್. ತುಂಬಾ Thank ಚೆನ್ನಾಗಿದೆ you. ನಿಮ್ಮ ಈ ಒಂದು ಇನಿಷಿಯೇಟಿವ್. ಕಂಟಿನ್ಯೂ. ಥ್ಯಾಂಕ್ ಯು ವೆರಿ ಮಚ್. Thanks. ಇದು ನಿಮ್ಮೆಲ್ಲರ ನೆಚ್ಚಿನ ಸಿರಿ ಅವ್ರ ಜೊತೆ ಒಂದು ಸಣ್ಣ ಮಾತುಕತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರ ಜೊತೆ, ಇನ್ನೊಂದು ಅತಿಥಿಯ ಜೊತೆ ನಾನು ನಿಮ್ಮ ಮುಂದೆ ಇರ್ತೇನೆ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ.